ಚಿನ್ನ ಮತ್ತು ಬೆಳ್ಳಿ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆ ಆಗಿದೆ. ಚಿನ್ನ ಯಾರು ಊಹೆ ಮಾಡದಿರಷ್ಟು ರೀತಿಯಲ್ಲಿ ಮೆಲುಕು ಹೋಗಿತ್ತು, ಯಾರು ಊಹೆ ಮಾಡದೇ ಇರುವಷ್ಟು ರೀತಿಯಲ್ಲಿ ಇದೀಗ ಕೆಳಕ್ಕೂ ಕುಸಿದಿದೆ ಇವತ್ತಿನ ಮಟ್ಟಿಗೆ. ಬೆಳ್ಳಿ ಕೂಡ ಅಷ್ಟೇ, 4,07,000 4,10,000ಕ್ಕೆ ಹೋಗಿದ್ದಂಥ ಬೆಳ್ಳಿ 3 ಲಕ್ಷದ ಆಸುಪಾಸಿಗೆ ಬಂದುಬಿಟ್ಟಿದ್ರೆ, ಅಕಸ್ಮಾತ್ ಯಾರಾದರೂ ಇವತ್ತಿಗೆ ಒಬ್ಬ ಬಂಡವಾಳ ಹೂಡಿಕೆದಾರ ನಾನು ಬೆಳ್ಳಿ ಮೇಲೆ ಹೂಡಿಕೆ ಮಾಡ್ತೀನಿ, ಬೆಳ್ಳಿ 5 ಲಕ್ಷ ಆಗಿಬಿಡುತ್ತೆ, ಬೆಳ್ಳಿ 6 ಲಕ್ಷ ಆಗಿಬಿಡುತ್ತೆ, ಬೆಳ್ಳಿ ಬಂಗಾರದ ಹತ್ತತ್ರಕ್ಕೆ ಬಂದುಬಿಡುತ್ತೆ, ಕ್ಯಾಲ್ಕುಲೇಟ್ ಮಾಡಿಕೊಂಡು 4,07,000 ವಹಿವಾಟಿನಲ್ಲಿ 1 kg ಬೆಳ್ಳಿ ತೊಗೊಂಡಿದ್ರೆ, 10 kgನೋ 20 kgನೋ ತೊಗೊಂಡಿದ್ರೆ ಗತಿ ಏನು? ಅಲ್ಲೇ 10 ಲಕ್ಷ 20 ಲಕ್ಷ 20 kg ಹಾಕಿದ್ರೆ 20 ಲಕ್ಷ ಹೋಯಿತು ಅಂತ ಅರ್ಥ. ಸೊ ಯಾಕಿಂತ ರ್ಯಾಲಿ ಆಯಿತು? ಹಾಗಾದರೆ ಇನ್ಮೇಲೆ ಚಿನ್ನ ಬೆಳ್ಳಿಯ ಈ ರ್ಯಾಲಿ ಸ್ಟಾಪ್ ಆಗಿಬಿಡುತ್ತಾ? ಚಿನ್ನ ಇಳಿದು ಬಿಡುತ್ತಾ? ಮತ್ತು ಬ್ಯಾಕ್ ಟು ಪೆವಿಲಿಯನ್ ಅಂತ ಯಾವ ಬೆಲೆಳದು ಬಂದು ಅಲ್ಲಿಂದ ಜಿಗಿದಿತ್ತೋ ಅಲ್ಲಿಗೆ ಬಂದು ನಿಂತ್ಕೊಂಡ್ಬಿಡುತ್ತಾ? ಅಥವಾ ಇಲ್ಲ ಚಿನ್ನ ಅಷ್ಟಕ್ಕೆಲ್ಲ ಜಿಗಿಯಲ್ಲ, ಅದಿನ್ನೂ ಒಂದು ಸ್ಥಿರತೆಗೆ ಅದು ಬರುತ್ತೆ. ಈ ಒಂದು ವಿಚಾರದಲ್ಲಿ ಈ ಫ್ಲ್ಯಾಶ್ ಕರೆಕ್ಷನ್ ಅಂತ ಕರೆಯಬಹುದಾಗತ್ತಾ, ಇದನ್ನು ಕರೆಕ್ಷನ್ ಪ್ರಾಫಿಟ್ ಬುಕ್ಕಿಂಗ್ ಅಂತ ಕರೀತಾರೆ. ಈಗ ಯಾರೋ ಒಬ್ಬ ಇದೇ ಚಿನ್ನವನ್ನು ಸಪೋಸ್ ಒಂದು 6,000 ರೂಪಾಯಿ ಕೊಂಡ್ಕೊಂಡಿದ್ದ ಗ್ರಾಮ್ ಅಂತ ಅಂದ್ಕೊಳ್ಳೋಣ. ಹತ್ತಿರ ಅದು ನಿಮಗೆ 17,000 ರೀಚ್ ಆಯಿತು. 1 ಗ್ರಾಮ್ 6,000 ರೂಪಾಯಿ 1 ಗ್ರಾಮ್ ತೊಗೊಂಡಿದ್ದಂಥ ವ್ಯಕ್ತಿ 17,000ಕ್ಕೆ ಅದೊಂದು ಗ್ರಾಮ್ ರೀಚ್ ಆದಾಗ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ಬಿಡ್ತಾನೆ. ಇನ್ಯಾಕೋ ಇದ್ರ ಮೇಲೆ ಹೋಗಲ್ಲ ಇದು ಅಂತ ಕಾಣುತ್ತೆ, ಈ ಏನು ಮ್ಯಾಕ್ಸಿಮಮ್ ಲಾಭ ಇದೆಯಲ್ಲ ಈ ಲಾಭ ನಾನು ಬುಕ್ ಮಾಡ್ಕೊಂಬಿಡೋಣ, ಮಾರಿಬಿಡೋಣ ಅಂತ ಬಂದಾಗ ಆಲ್ ಆಫ್ ಅ ಸಡನ್ ಎಲ್ಲರೂ ಮಾರುವ ಕಡೆಗೆ ರಶ್ ಆಗ್ತಾರೆ. ಮಾರುವ ಕಡೆಗೆ ರಶ್ ಆಗೋದು ಅಂತ ಹೇಳಿದ್ರೆ ಚಿನ್ನದ ಅವೈಲಬಿಲಿಟಿ, ಚಿನ್ನದ ಲಭ್ಯತೆ, ಚಿನ್ನದ ಪೂರೈಕೆ ಮಾರ್ಕೆಟ್ಗೆ ಜಾಸ್ತಿ ಆಯಿತು ಅಂತ. ಯಾವುದರ ಪೂರೈಕೆ ಮಾರ್ಕೆಟಲ್ಲಿ ಜಾಸ್ತಿ ಇತ್ತೋ ಅದರ ಒಂದು ಬೆಲೆ ತನ್ನಿಂತಾನೇ ಕಡಿಮೆ ಆಗುತ್ತೆ. ನೀವು ಟೊಮ್ಯಾಟೊ ಹಣ್ಣು ಲೆಕ್ಕದಲ್ಲೂ ಇದೇನೆ, ಈರುಳ್ಳಿ ಆದರೂ ಇದೇ ಲೆಕ್ಕವೇ, ಕಬ್ಬಿಣ ಆದರೂ ಇದೇ ಲೆಕ್ಕನೇ. ಯಾವುದಕ್ಕೆ ಅಭಾವ ಇರುತ್ತೆ, ಯಾವುದಕ್ಕೆ ಕೊರತೆ ಇರುತ್ತೆ, ಯಾವುದು ರೇರ್ ಅಂತ ಇರುತ್ತೆ, ಅಂತಹವುಗಳ ಬೆಲೆ ಅದಕ್ಕೆ ಯಾವಾಗಲೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಡಿಮ್ಯಾಂಡ್ ಸಪ್ಲೈ ಥಿಯರಿ. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಕಡಿಮೆ ಇರುವ ವಸ್ತುವಿಗೆ ಮಾರುವಂಥ ಗ್ರಾಹಕ ಏನು ಮಾಡಿಬಿಡ್ತಾನೆ, ಅದಕ್ಕೆ ಜಾಸ್ತಿ ಬೆಲೆ ಇಡ್ತಾನೆ. ಸಪೋಸ್ ಟೊಮ್ಯಾಟೊ ಲಭ್ಯತೆ ಇಲ್ಲ, ಕೋಲಾರದಿಂದ ಮಾತ್ರ ಬರಬೇಕು, ಎಷ್ಟೊಂದು ಕಡೆ ಸರಿಯಾಗಿ ಬೆಳೆನೇ ಆಗಿಲ್ವಂತೆ, ಬಂದಿರೋದೇ ಕಡಿಮೆ ಅಂತ ಬಂದಾಗ ಒಂದು 100 ಮೂಟೆ ಬಂದು ಬಿದ್ದ ತಕ್ಷಣ, 100 ಬಾಕ್ಸ್ ಬಂದು ಬಿದ್ದ ತಕ್ಷಣ ಏನು ಮಾಡ್ತಾರೆ, ನನಗೆ ಅಂತ ಮಾರ್ಕೆಟಲ್ಲಿ ನುಗ್ತಾರಲ್ಲ, ಅವಾಗ ಅವ್ನು ಹೇಳಿದ್ದೇ ಬೆಲೆ 40 kg 40 ರೂಪಾಯಿಗೆ ನಾನು kg ಕೊಡಲ್ಲ, 200 ರೂಪಾಯಿ 1 kg ಕೊಡ್ತೀನಿ, ಆಯ್ತು ಕೊಡಪ್ಪ ನಮಗೆ ಬೇಕೇ ಬೇಕು ಅಂತ ಕೊಂಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ಚಿನ್ನ ಈ ಥರ ಮೇಲೆ ಹೋಗ್ತಾ ಇತ್ತು, ಹೋಯ್ತು ಎಲ್ಲ ಸರಿ. ಇದಾದ ಮೇಲೆ ಎಲ್ಲ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಏನು ಮಾಡಿಬಿಟ್ರು ಎಲ್ಲರೂ, ಅಯ್ಯೋ ಇನ್ನು ಚಿನ್ನ ಬಿದ್ದು ಹೋಗುತ್ತೆ, ನಾನು ಈಗಲೇ ಅದನ್ನು ಮಾರಿಬಿಡಬೇಕು, 1,60,000 1,50,000ಕ್ಕೆ ಬಂದುಬಿಟ್ಟಿದೆ ಇದು, ಈಗ ಮಾರದೇ ಇದ್ದರೆ ಅಕಸ್ಮಾತ್ 1,4 ಲಕ್ಷ ಆಗಿಬಿಟ್ರೆ, ಅಕಸ್ಮಾತ್ 1 ಲಕ್ಷಕ್ಕೆ ಬಂದುಬಿಟ್ರೆ ನಾನು ಸುಮ್ಮನೆ ಯಾಕಪ್ಪ ಲಾಸ್ ಮಾಡ್ಕೊಳ್ಳಿ ಅಂಥೇಳಿ ಆ ಒಂದು ಪ್ರಕ್ರಿಯೆ ನಡೀತಾ ಇದೆಯಾ? ಸರಿ, ಈ ಚಿನ್ನ ಬೆಳ್ಳಿ ಈ ಥರ ಮೇಲೆ ಏರಿದ್ಯಾಕೆ, ಈಗ ಇಳಿದಿರೋದು ಯಾಕೆ? ಡೊನಾಲ್ಡ್ ಟ್ರಂಪ್ ಈ EU ಜೊತೆಗಿನ ಒಪ್ಪಂದ ಆದಮೇಲೆ ಯಾವ ಮಹತ್ವದ ನಿರ್ಧಾರಕ್ಕೆ ಬಂದರು? ಯುರೋಪಿಯನ್ ಯೂನಿಯನ್ ಜೊತೆಯಲ್ಲಿ ಭಾರತ ಒಪ್ಪಂದ ಎಲ್ಲ ಮಾಡಿಕೊಂಡ ನಂತರದಲ್ಲಿ ಟ್ರಂಪ್ ಏನಾದರೂ ಇದು ಒಂದು ವಿಚಾರದಲ್ಲಿ ಬೇರೆ ಥರ ತನ್ನ ಡಾಲರನ್ನು ಸ್ಟ್ರಾಂಗ್ ಮಾಡಬೇಕು ಅಂಥೇಳಿ ಮೂವ್ ಮಾಡಿದ್ರ ಅಂದರೆ, ಫೆಡ್ ಬ್ಯಾಂಕ್ನ ಮುಖ್ಯಸ್ಥರಾಗಿ ಕೆವಿನ್ ವಾರ್ಷ್ ಅವರನ್ನು ಅಮೆರಿಕ ಅಧ್ಯಕ್ಷ ಒಂದು ಕಡೆ ನೇಮಕ ಮಾಡಿಬಿಟ್ಟಿದ್ದಾರೆ. ನಿಯೋಜಿತ ಅಧ್ಯಕ್ಷ ಅವರು. ಕೆಲವೇ ದಿನಗಳಲ್ಲಿ ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಈ ವಾರ್ಷ್ ಬಗೆಗಿನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈತ ಡಾಲರನ್ನು ಗಟ್ಟಿಗೊಳಿಸ್ತಾನೆ, ಬಡ್ಡಿ ಏರಿಕೆ ಇಳಿಕೆ ವಿಚಾರದಲ್ಲಿ ಈತ ಬಹಳ ಜಾಣ ಇದ್ದಾನೆ. ಸೊ ಡಾಲರ್ ಸ್ಟ್ರಾಂಗ್ ಆಗ್ತಿದೆ ಅಂದಾಗ ಈ ಚಿನ್ನ ಬೆಳ್ಳಿ ಮೇಲೆ ಡಾಲರ್ ಯಾಕೋ ವೀಕ್ ಆಗ್ತಾ ಇದೆ, ಡಾಲರ್ದು ಹೇಳೋಕ್ಕಾಗಲ್ಲ, ಯುದ್ಧ ಬಂದರೆ ಹೇಳೋಕ್ಕಾಗಲ್ಲ ಅಂತಿದ್ರಲ್ಲ, ಈ ಚಿನ್ನ ಬೆಳ್ಳಿ ವಿಚಾರಕ್ಕೆ ಹೂಡಿಕೆ ಮಾಡಿಬಿಟ್ಟಿದ್ರಲ್ಲ ಅವಾಗ, ಡಾಲರ್ ನಂಬಕ್ಕಾಗಲ್ಲಪ್ಪ ಅಂತ. ಈಗೇನು ಮಾಡ್ತಾ ಇದ್ದಾರೆ, ಈತ ನೇಮಕ ಆದ ತಕ್ಷಣ ಚಿನ್ನ ಬೆಳ್ಳಿಯಿಂದೆಲ್ಲ ಮತ್ತು ಡಾಲರ್ ಕಡೆ ಹೋಗ್ತಾರೆ. ಆಗೇನಾಯಿತು, ಚಿನ್ನ ಬೆಳ್ಳಿಯ ಡಿಮ್ಯಾಂಡ್ ಒಂದು ಕಡೆ ಕಡಿಮೆ ಆಗಿ ಪೂರೈಕೆ ಜಾಸ್ತಿಯಾಗಿ ಅದರ ಬೆಲೆಯೂ ಕಡಿಮೆ ಆಯಿತು. ಹಾಗಾದರೆ ಈ ವ್ಯಕ್ತಿ ಯಾವ ಥರ ಚೇಂಜ್ ಮಾಡ್ತಾರೆ? ಇನ್ನು ನಾಳೆ ಬಜೆಟ್ ಇದೆ, ಕೇಂದ್ರದ ಬಜೆಟ್ ಮಂಡನೆ ಒಂದು ಕಡೆ ಆಗ್ತಾ ಇದೆ. ಈ ಒಂದು ಬಜೆಟ್ ಮಂಡನೆಯ ಆರ್ಥಿಕ ನೀತಿಗಳು, ತೆರಿಗೆ ನೀತಿಗಳು ಎಷ್ಟರ ಮಟ್ಟಿಗೆ ಭಾರತದ ರುಪಿ, ಡಾಲರ್ ಬಗ್ಗೆ ಏನು ಹೇಳ್ತಾ ಇದ್ರು ಅಂದರೆ, ಅದೇ ಬಳಲಿ ಬೆಂಡಾಗಿ ಆಲ್ಮೋಸ್ಟು ಸೊಕ್ಕಿ ಸೊರಗಿ ಹೋಗ್ಬಿಟ್ಟಿತ್ತು ಯಾವುದು, ಡಾಲರು. ಅಂಥ ಸೊಕ್ಕಿ ಸೊರಗಿರುವ ಡಾಲರ್ ಎದುರುಗಡೆ ಕೂಡ ಭಾರತದ ರುಪಿ ಇನ್ನೂ ಒಂಥರ ಒದ್ದಾಡ್ತಾ ಇತ್ತು, ವಿಲವಿಲ ಅಂತ ಒದ್ದಾಡ್ತಾ ಇತ್ತು ಅಂತ ಹೇಳ್ತಾರೆ. ಈಗ ಡಾಲರ್ ಸ್ಟ್ರೆಂಥನ್ ಆಗುವುದರ ಜೊತೆಗೆ ನಮ್ಮ ನೀತಿಗಳು, ನಮ್ಮ ತೆರಿಗೆ ನೀತಿಗಳು, ಈ ಟ್ಯಾಕ್ಸೇಷನ್ ಇವೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇರುತ್ತವೆ ನಾಳೆ ದಿನ, ಆ ರೀತಿ ರುಪಿ ಗಟ್ಟಿ ಮಾಡುವಂತಹ ಯಾವ ನಿರ್ಧಾರ ನಮ್ಮ ಕಡೆಯಿಂದ ಬರುತ್ತೆ ಅಂಥೇಳಿ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಪ್ರವೀಣ್ ಎಚ್ ಎನ್ ಅವರಿದ್ದಾರೆ, ತೆರಿಗೆಯ ಸಲಹೆಗಾರರು. ಸ್ವಾಗತ ಪ್ರವೀಣ್ ಎಚ್ ಎನ್ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್, ಥ್ಯಾಂಕ್ ಯು ಸರ್.
ಈಗ ಪ್ರವೀಣ್ ಅವರೇ, ಈಗ ನಂದು ಒಂದು ಪಾಯಿಂಟ್ ಇತ್ತಿಲ್ಲಿ. ಈಗ ಆಲ್ ಆಫ್ ಅ ಸಡನ್ 4 ಲಕ್ಷ ಆಜುಬಾಜಲ್ಲಿ ಬೆಳ್ಳಿ ಒಂದು ಕಡೆ ರ್ಯಾಲಿ ನಡೆಸ್ತಾ ಇತ್ತು. ಚಿನ್ನ ನಾವು ನೋಡ್ತಾ ಇದ್ದಂತೆಯೇ 17,000 ಮಾರ್ಕನ್ನು ಕೂಡ ಮುಟ್ಟಿ ಇದೀಗ 1.5 ಲಕ್ಷದ ಆಸುಪಾಸಲ್ಲಿ 10 ಗ್ರಾಮ್ಗೆ ಅದು ಕೂಡ ಒಂದು ಕಡೆ ಬಂದು ನಿಂತ್ಕೊಂಡಿದೆ. ಈ ಒಂದು ವಿಚಾರದಲ್ಲಿ ತೆರಿಗೆ ನೀತಿಗಳ, ಅಮೆರಿಕದಲ್ಲಿ ಫೆಡರಲ್ ಬ್ಯಾಂಕ್ ವಿಚಾರದಲ್ಲಿ ಟ್ರಂಪ್ ತೆಗೆದುಕೊಂಡಂಥ ನಿರ್ಧಾರ ಕಾರಣನ, ಅಥವಾ ಇದು ಯಾವುದೂ ಅಲ್ಲ ಬೇರೆನೇ ಕಾರಣದಿಂದ ತಮಗೆ ಅನ್ನಿಸ್ತಾ ಇದೆಯಾ ಅಂತ? ಸರ್ ತೆರಿಗೆ ಇನ್ನೊಂದ್ಸಲ ಕೇಳಿ ಸರ್. ಕೇಳಿಸ್ತಾ ತೆರಿಗೆ ನೀತಿಗಳು, ಭಾರತದ ತೆರಿಗೆ ನೀತಿಗಳು ಯಾವ ಥರ ಇರಬಹುದಾಗುತ್ತೆ ನಾಳೆ ಬಜೆಟಲ್ಲಿ? ಈ ಚಿನ್ನ ಬೆಳ್ಳಿ, ಈಗ ಟ್ರಂಪ್ ಏನೋ ಡಾಲರ್ ಸ್ಟ್ರಾಂಗ್ ಮಾಡ್ಕೊಳ್ತಾ ಇದ್ದಾರೆ, ಅವರ ಒಂದು ಫೆಡರಲ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಕೆವಿನ್ ವಾರ್ಷ್ ಅವರನ್ನ ನಿಯೋಜಿತ ಅಧ್ಯಕ್ಷರನ್ನಾಗಿ ಮಾಡಿಕೊಂಡಿದ್ದಾರೆ. ಭಾರತ ನಮ್ಮ ರುಪಿ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಾಳೆಯ ಬಜೆಟ್ ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಅಂತ? ಸರ್ ಒಂದು ಸೆಕೆಂಡ್. ನಾನು ಮತ್ತೆ ಮಾತಾಡ್ತೀನಿ ಅವ್ರು. ನಾನು ನೋಡಿ, ಈಗ ಇಡೀ ವಿಚಾರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಚಿನ್ನಾಭರಣದ ಆಮದು ಸುಂಕ ಏನಾದರೂ ಕಡಿತ ಆಗುತ್ತಾ? ಬಜೆಟ್ನಲ್ಲಿ ಆಭರಣ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಏನಾದರೂ ಕಾದಿದೆಯಾ? ಏನು ಮಾಡಿ ಭಾರತ ಚಿನ್ನದ ಬೆಲೆಯನ್ನು ಇಳಿಸಬಹುದಾಗತ್ತೆ, ಬೆಳ್ಳಿ ಬೆಲೆ ಇಳಿಸಬಹುದಾಗತ್ತೆ? ನಿರಂತರ ಏರಿಕೆ ಬಳಿಕ ಭಾರಿ ಇಳಿಕೆ ಕಂಡಿರೋದು ಚಿನ್ನ ಬೆಳ್ಳಿ ದರ. ನಾನು ತೀರಾ ರೀಸೆಂಟಾಗಿ ಇದೇ ಚಿನ್ನ ಬೆಳ್ಳಿ ಬಗ್ಗೆ ಒಂದು ಡಿಬೇಟ್ ಮಾಡಬೇಕಾದ್ರೆ ಒಬ್ಬರು ಹೇಳಿದರು, ತಜ್ಞರು ಬಂದು ಕೂತಿದ್ರು ಇಲ್ಲಿ, ನೋಡಿ ಹಿಂದೆ ಕೂಡ ಬೆಳ್ಳಿ ನಂಬಿಕೊಂಡು ಅನೇಕ ಫ್ಯಾಮಿಲಿಗಳು ಹಾಳಾಗಿ ಹೋಗ್ಬಿಟ್ವು. ಇದೇ ಥರ ಒಂದು ಟೈಮಲ್ಲಿ ಬೆಳ್ಳಿ ದರ ದೊಡ್ಡ ಮಟ್ಟದಲ್ಲಿ ಏರ್ತಾ ಇತ್ತು. ಈ ಥರ ಬೆಳ್ಳಿ ದರ ಏರ್ತಾ ಇದ್ದ ಹೊತ್ತಲ್ಲೇ ಅನೇಕರು ಹೋಗಿ ಅಯ್ಯೋ ಇನ್ನೂ ಆಗ್ಬಿಡುತ್ತೆ ಅಂತ ಇನ್ವೆಸ್ಟ್ ಮಾಡಿಬಿಟ್ರು. 5-6 ವರ್ಷಗಳ ಕಾಲ ಬೆಳ್ಳಿ ಸ್ಟ್ಯಾಗ್ನೆಂಟ್ ಆಗಿಬಿಡ್ತು, ನಿಂತ್ಕೊಂಡ್ಬಿಡ್ತು ಬೆಳ್ಳಿ. ದೊಡ್ಡ ಮಟ್ಟದ ಯಾವ ಬದಲಾವಣೆ ಆಗಲಿಲ್ಲ. ಹಾಗಾಗಿ ಯಾರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡಿಬಿಟ್ಟಿದ್ರು ವ್ಯಾಪಾರಿಗಳು ಎಲ್ಲ ಅವರು ದೊಡ್ಡ ಮಟ್ಟದಲ್ಲಿ ನಷ್ಟಕ್ಕೀಡಾಗ್ಬಿಟ್ರು ಅಂತ ಅವ್ರು ಹೇಳ್ತಾಯಿದ್ರು. ಚಿನ್ನ ಹಾಗಲ್ಲ. ಬೇರೆ ಅಂತಾರಾಷ್ಟ್ರೀಯ ಮಟ್ಟದ ವರದಿಗಳು ಹೇಳ್ತಾ ಇವೆ. ಚಿನ್ನ ಈಗ ಅವರೊಂದು ವರದಿ ಪ್ರಕಾರ ಹೇಳ್ತಾ ಇದ್ರು, ಕೆಲವೇ ವರ್ಷಗಳಲ್ಲಿ ಚಿನ್ನ 50,000 ರೂಪಾಯಿಗೆ ಹೋದರೂ ಆಶ್ಚರ್ಯ ಇಲ್ಲ ನಿಮಗೆ. 2036ನೇ ಇಸ್ವಿ ವೇಳೆಗೆ ಚಿನ್ನ 1 ಗ್ರಾಮ್ಗೆ 50,000 ಬೇಕಾದರೂ ಹೋಗಬಹುದು ಅಂತ ಒಂದು ಅಂದಾಜನ್ನು ಕೂಡ ಅವರು ಮಾಡಿದರು. ಇದೀಗ ನಮ್ಮೊಂದಿಗೆ ಡಾಕ್ಟರ್ ಕೇಶವ್ ಅವರು ಜಾಯ್ನ್ ಆಗಿದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಕೇಶವ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ ಸರ್, ಈಗ ನಾವು ಕಳೆದ 2 ನಮ್ಮ ಡಿಬೇಟ್ಗಳಲ್ಲಿಯೂ ಕೂಡ ಚಿನ್ನ ಬೆಳ್ಳಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಟ್ರಂಪ್ ಆರ್ಥಿಕ ನೀತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಈ ಚಿನ್ನದ ರ್ಯಾಲಿ ಮತ್ತು ಬೆಳ್ಳಿ ರ್ಯಾಲಿ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ನಿರೀಕ್ಷೆ ಮಾಡಿದಂತೆಯೇ, ಎಲ್ಲರೂ ಎಣಿಸಿದಂತೆಯೇ ಪ್ರಾಫಿಟ್ ಬುಕ್ಕಿಂಗ್ ಜಾಸ್ತಿ ಆಗಿರಬೇಕು, ಒಂದು ಫ್ಲ್ಯಾಶ್ ಕರೆಕ್ಷನ್ ಒಂದು ಕಂಡಂತೆ ಕಾಣಿಸ್ತಾ ಇದೆ ನಮಗಿಲ್ಲಿ. ಬುಲ್ಲಿಶ್ ಇದ್ದಂಥ ಮಾರ್ಕೆಟ್ ಒಂದು ಕಡೆ ಬೇರಿಶ್ ಆಗುತ್ತಾ ಸಾಕ್ತು ಚಿನ್ನದ ವಿಚಾರದಲ್ಲಿ. ಇದರಲ್ಲಿ ಟ್ರಂಪ್ ನೀತಿ ಇತ್ತಲ್ಲ, ಅಧ್ಯಕ್ಷ ಕೆವಿನ್ ವಾರ್ಷ್ ಅಂದರೆ ನಿಯೋಜಿತ ಅಧ್ಯಕ್ಷ ಫೆಡರಲ್ ಬ್ಯಾಂಕ್ಗೆ, ಇದು ದೊಡ್ಡ ಮಟ್ಟದಲ್ಲಿ ಒಂದು ಕಾರಣ ಆಯಿತು. ಆ ಮನುಷ್ಯ ಬಂದು ಡಾಲರ್ನ ಸ್ಟ್ರೆಂತ್ ಮಾಡ್ತಾನೆ ಅಂತ, ಅಥವಾ ಶಕ್ತಿಯುತವಾಗಿ ಮಾಡ್ತಾನೆ ಅಂಥೇಳಿ. ಕಾರಣ ಚಿನ್ನ ಬೆಳ್ಳಿಯಿಂದ ಇಡೀ ವಿಶ್ವ ವ್ಯಾಪಾರವನ್ನು ನೋಡ್ತಾ ಇದ್ದ ಕಾಲಘಟ್ಟದಲ್ಲಿ ಬರೀ ಮಾರ್ಕೆಟ್ ಅಂದರೆ ಚಿನ್ನನ ಬೆಳ್ಳಿನ ಅಂತ ಡಾಲರ್ ಅಷ್ಟು ಮಟ್ಟ ಕಳ್ಕೊಂಡ್ಬಿಟ್ಟಿತ್ತು ಅಂಥೇಳಿ. ಈ ಚೇಂಜಸ್ಸಿಂದ ಈಗ ಇನ್ನೂ ಮತ್ತೆ ಇಳಿಯುತ್ತಾ ಸರ್ ಚಿನ್ನ ಮತ್ತು ಬೆಳ್ಳಿ? ಇಲ್ಲ, ಇದು ಏನು ಅಂದ್ರೆ ಇವರು ಎಲ್ಲ ಒಂದೇನಂದ್ರೆ ಒನ್ ಆಫ್ ದಿ ರೀಸನ್ಸ್ ನಾವು ಚರ್ಚೆ ಮಾಡ್ದಂಗೆ ತಮ್ಮ ಚಾನಲ್ ಅಲ್ಲೇ ನೀವೇ ಇದ್ದಾಗ ಮಾತಾಡ್ತಾ ಇದ್ವಿ. ಅನೇಕ ರೀಸನ್ಗಳಲ್ಲಿ ಒಂದು ರೀಸನ್ ಡಾಲರ್ ಕೂಡ ಡಿಕ್ಲೈನ್ ಆಗೋದು ಒಂದ್ ರೀಸನ್ ಅಂತ ನಾವು ಮಾತಾಡ್ತಾ ಇದ್ವಿ. ಡಾಲರ್ ವ್ಯಾಲ್ಯೂ ಕುಸಿತಾ ಇದೆ, ಡಿಡಾಲರೈಸೇಷನ್ ಆಗ್ತಾ ಇದೆ, ಇವೆಲ್ಲವೂ ಕಾರಣ ಅಂತ ಮಾತಾಡಿದ್ವಿ. ಈಗ ಏನಾಗಿದೆ ಅಂದ್ರೆ ಈ ಕೆವಿನ್ ವಾರ್ಷ್ ಅನ್ನೋಂಥವ್ರು, ಇವರು ಯಾವ ತರದ ಆರ್ಥಿಕ ತಜ್ಞರು ಅಂದ್ರೆ ಹ್ಯಾವಿಕ್ ಆರ್ಥಿಕ ತಜ್ಞರು ಅಂತ ನಾವು ಕರಿತೀವಿ. ಅಂದ್ರೆ ಇವ್ರು ಯಾವಾಗ್ಲೂ ಈ ಹಾಕಿಶ್ ಆರ್ಥಿಕ ತಜ್ಞರು ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಹಣದುಬ್ಬರನ ನಿಯಂತ್ರಿಸೋದು ತುಂಬಾ ಪ್ರಮುಖ ನಮ್ಗೆ. ಹಂಗಾಗಿ ಇಂಟ್ರೆಸ್ಟ್ ರೇಟ್ ನಾವು ಜಾಸ್ತಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಅವ್ರು ಭಾವಿಸ್ತಾರೆ. ಅವ್ರ ಮುಖ್ಯ ಗುರಿ ಏನು ಅಂತಂದ್ರೆ ಹಣದುಬ್ಬರ ಡೇಂಜರಸ್, ಹಂಗಾಗಿ ನಾವು ಸಾಧ್ಯದಷ್ಟು ಬಡ್ಡಿ ದರನ ಜಾಸ್ತಿ ಇಟ್ಕೊಂಡು ಈ ಹಣದ ಪೂರೈಕೆಯನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ಮಾತ್ರ ಇದಾಗತ್ತೆ ಅಂತ. ಇಷ್ಟು ದಿನ ನಂಬಿಕೆ ಏನಿತ್ತು ಅಂದ್ರೆ ಡಾವಿಶ್ ಆದಂತ ಒಬ್ರು ಬಂದ್ಬಿಡ್ತಾರೆ ಇವ್ರ ಜಾಗಕ್ಕೆ, ಮತ್ತೆ ಹಂಗಾಗಿ ಪ್ರಾಬ್ಲಮ್ ಆಗ್ಬೋದು, ಇದು ಇಂಟ್ರೆಸ್ಟ್ ರೇಟ್ ಕಟ್ ಆಗತ್ತೆ ಅಂತ ಹೇಳಿ ಒಂದಷ್ಟು ಈ ಕಡೆಗೆ ಗೋಲ್ಡ್ಗೆ ಸ್ವಿಚ್ ಓವರ್ ಆಗ್ತಾ ಇತ್ತು. ಆದ್ರೆ ಈಗ ಅದು ಆಗಿಲ್ಲ. ಹಂಗಾಗಿ ಏನಾಗಿದೆ, ಡಾಲರ್ ಗೈನ್ ಆಗಿದೆ. ಡಾಲರ್ ಗೈನ್ ಆಗ್ತಿದ್ದಂಗೆನೆ ಒಂದಷ್ಟು ಇನ್ವೆಸ್ಟ್ಮೆಂಟ್ ಆ ಕಡೆಗೆ ಹೋಗಿದೆ, ಒಂದಷ್ಟು ಮಾರ್ಕೆಟ್ ಕರೆಕ್ಷನ್ಸ್ ಅದಕ್ಕೆ ಆಗಿದೆ. ಬಟ್ ಹಂಗಂತ ಪೂರ್ತಿಯಾಗಿ ಕೊಲ್ಯಾಪ್ಸ್ ಆಗ್ಬಿಡುತ್ತಾ ಅಂದ್ರೆ ನನ್ಗೇನ್ ಇವಾಗ್ಲೂ ಅದು ಆಗತ್ತೆ ಅಂತ ಅನ್ಸಲ್ಲ. ಯಾಕಂದ್ರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯಾವ ಮಟ್ಟದ ಮತ್ತಿನ ನಾಳಿನ ಅನ್ಸರ್ಟಿನಿಟಿ ಏನು. ಒಂದು ವೇಳೆ ಇವರು ಇರಾನ್ ಮೇಲೆ ನಾವು ಯುದ್ಧ ಮಾಡ್ತೀವಿ ಅಂತ ಶುರು ಆದಾಗ ಮತ್ತಷ್ಟು ಗೋಲ್ಡಿನ ಬೆಲೆ ಜಾಸ್ತಿ ಆಗಿದ್ದನ್ನು ನಾವು ಗಮನಿಸಿದೀವಿ. ಸೊ ಹಿಂಗಾಗಿ ಇವತ್ತಿನ ಮಟ್ಟಿಗೆ
ಹಾಕೇಶ್ ಫೆಡ್ ಬಗ್ಗೆ ಒಂದಷ್ಟು ಊಹಾಪೋಹಗಳೆದ್ದಿದೆ. ಇದರಲ್ಲಿ ಹೆಚ್ಚಿನ ಬಡ್ಡಿ ದರಗಳಾಗಬಹುದಾ ಅಥವಾ ಕಡಿಮೆ ಕಡಿತಗಳಿಂದ ಸಪೋರ್ಟ್ ಮಾಡುತ್ತಾ ಅಂತ ಹೇಳಿ ಆ ಒಂದು ವಿಚಾರದಲ್ಲಿ ಒಂದು ಊಹಾಪೋಹ ನಡೀತಾ ಇದೆ. ಅದು ಎಸ್ ಆದರೂ ಇರಬಹುದು, ನೋ ಆದರೂ ಇರಬಹುದು ಅನ್ನೋ ಕಂಡೀಷನಲ್ಲಿ ಇದೆ ಅಂತ ಹಾಕೇಶ್ ವಿಚಾರದಲ್ಲಿ. ಅಲ್ಲ ಅದಕ್ಕೋಸ್ಕರನೇ ಇವರು ಈ ತರದವರು ಹಾಕೇಶ್ ಆದಂತ ಆರ್ಥಿಕ ತಜ್ಞರು ಯಾವಾಗ್ಲೂ ಏನ್ ಯೋಚನೆ ಮಾಡ್ತಾರೆ, ಹಂಗಾಗಿ ಇವ್ರು ಏನ್ ಮಾಡ್ತಿದ್ದಾರೆ, ಡಾಲರ್ ಗೈನ್ ಆಗಿದೆ ಇವತ್ತು. ಒಂದ್ ವೇಳೆ ನಾಳೆ ಇದನ್ನ ಒಂದ್ ವೇಳೆ ಸತ್ಯನೇ ಆಗಿ ಅವ್ರು ಇದೇ ತರ ಮಾಡಿದ್ರು ಅಂತಾನೆ ಇಟ್ಕೊಳ್ಳೋಣ, ಅವರು ನನಗೆ ಹಣದುಬ್ಬರನ ನಿಯಂತ್ರಿಸೋದು ಮುಖ್ಯ, ಇಂಟ್ರೆಸ್ಟ್ ರೇಟ್ ನಾನು ಜಾಸ್ತಿನೇ ಇಟ್ಕೊಳ್ತೀನಿ, ಕಡಿಮೆ ಮಾಡಲ್ಲ ಅಂತ ಅನ್ಕೊಳ್ಳಿ. ಅದಾದ್ರೇನು ಇದು ಸ್ವಲ್ಪ ಸ್ಟ್ರೆಂಥನ್ ಆದ್ರೇನು ಎಷ್ಟಕ್ಕೆ ಒಂದು ಮಾರ್ಕೆಟ್ ಸ್ಟೆಬಿಲೈಸ್ ಆಗ್ಬೋದು ಅಂತ ಇವತ್ತಿನ ಸ್ಥಿತಿಯಲ್ಲಿ ಅಂದ್ರೆ 1,00,000ದಿಂದ 1,50,000ದಿಂದ 1,65,000 ಅಷ್ಟೊತ್ತಿಗೆ ಸ್ಟೇಬಲ್ ಆಗ್ಬೋದು. ಮತ್ತೆ ಏನಾದ್ರೂ ಇಲ್ಲ, ಗೋಲ್ಡ್ ವಿಚಾರಕ್ಕೆ ಮಾತಾಡ್ತಾ ಇದ್ದೀನಿ, ಒಂದ್ ವೇಳೆ ಇಲ್ಲ ಅದು ಹಂಗ ಆಗಲ್ಲ, ನಮ್ಗೆ ಇನ್ನಷ್ಟು ಏನಾದ್ರು ಅನ್ಸರ್ಟನಿಟಿ, ನಾಳೆ ಬೆಳಿಗ್ಗೆ ಎದ್ದು ಟ್ರಂಪ್ ಇನ್ನೊಂದೇನೋ ಒಂದು ಹೇಳಿಕೆ ಕೊಟ್ಟು ಮತ್ತೆ ಅದಕ್ಕೆ ತೊಂದರೆ ಆಗ್ತಾ ಇದೆ, ಜಾಗತಿಕ ಅನಿಶ್ಚಿತತೆಗೆ ಇನ್ನಷ್ಟು ಪೂರಕವಾಗುವಂತ ಕಾರಣಗಳು ಬಂತು ಅಂತಂದ್ರೆ ಮತ್ತೆ ಅದು ಸ್ಟೇಬಲ್ ಆಗೋದು ನಾವಿವಾಗ ಏನು ಮುಂಚೆ ಎಲ್ಲ ಯೋಚನೆ ಮಾಡ್ತಾ ಇದ್ವಿ, ಈ ವರ್ಷಾಂತ್ಯಕ್ಕೆ ಮತ್ತೆ 1,95,000ದಿಂದ 2,00,000 ಮತ್ತೆ ಸ್ಟೇಬಲ್ ಆದ್ರೆ ನಾವು ಆಶ್ಚರ್ಯ ಪಡುವಂತದ್ದು ಏನಿಲ್ಲ ಈ ವಿಚಾರದಲ್ಲಿ. ಈಗೇನು ಇದು ಯಾವಾಗ್ಲೂ ಮಾರ್ಕೆಟ್ ನಮ್ಗೆ ಇವಾಗೆಲ್ಲಾನು ನಾವು ಇನ್ವೆಸ್ಟ್ಮೆಂಟ್ ಅಲ್ಲಿ ಜಾಸ್ತಿ ಹೂಡಿದ್ರಿಂದ ಆಟೋಮ್ಯಾಟಿಕಲಿ ಇಂಥದ್ದೇನಾದ್ರು ಒಂದಾದ ತಕ್ಷಣ ಮಾರ್ಕೆಟ್ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋಂಥದ್ದು ನಾವು ನೋಡ್ತಾ ಇರ್ತೀವಿ. ಮಾರ್ಕೆಟ್ ಯಾವಾಗ್ಲೂ ಈ ಒಂದು ಇಲ್ಲ ಇದು ಒಳ್ಳೆ ಸುದ್ದಿ ಬಂದಿದೆ ನಮ್ಗೆ ಇಷ್ಟೊಂದು ದಿನ ಆದ್ಮೇಲೆ ಅಂತ ಹೇಳಿ ETF ಗಳ ಬೆಲೆ ಪಟ್ ಅಂತ ಬಿದ್ದಿದ್ರಿಂದ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಮೆರಿಕಾದಲ್ಲಿ, ಆಮೇಲೆ ಇದಕ್ಕೆ ಡಾಲರ್ಗೆ ಮತ್ತೆ ಗೈನ್ ಆಗಿದ್ದರಿಂದ ಇದೊಂದು ಆಗಿದೆ. ಅದು ಭಾರತದಲ್ಲೂ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ, ಬಿಕಾಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಾವು ಅವುಗಳನ್ನ ಅದ್ರ ಪ್ರಕಾರವಾಗೂ ನಡ್ಕೊಳ್ತಾ ಇರ್ತೀವಿ. ಸೊ ಹಂಗಾಗಿ ನಡೀತಾ ಇದೆ. ಬಟ್ ಒಂದ್ ವೇಳೆ ಇದು ಏನಾದ್ರು ಒಂದ್ ಸ್ವಲ್ಪ ನಿಮ್ಗೆ ಅನ್ಈಸಿನೆಸ್ ಕಾಣಿಸಿದ್ರೆ ಮಾರ್ಕೆಟ್ ಅಲ್ಲಿ, ಮತ್ತೆ ಇಲ್ಲ ಟ್ರಂಪಿನ ಅನಿಶ್ಚಿತತೆಯ ಧೋರಣೆಗೆ ಮುಂದುವರೆದ್ರೆ, ಮತ್ತೆ ಅವ್ರು ಏನಾದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಮತ್ತೆ ಜಾಸ್ತಿ ಹಾಕಿದ್ರೆ ಖಂಡಿತ ಇದು ನಿಮ್ಗೆ ಮತ್ತೆ ಅದು ರೈಸ್ ಪಿಕಪ್ ಆಗುತ್ತೆ. ಬಟ್ ನೋಡಿ, ನಾವು ಮುಂಚೆನೂ ಮಾತಾಡ್ತಾ ಇದ್ವಿ, ಸಿಲ್ವರ್ ಯಾವಾಗ್ಲೂ ಜಾಸ್ತಿ ವೊಲಟೈಲ್ ಇರುತ್ತೆ, ಅದು ಇವಾಗ್ಲೂ ಕಾಣಿಸ್ತಾ ಇದೆ. ಸಿಲ್ವರ್ ಈಗ 31% ಬಿದ್ದಿದೆ, ಗೋಲ್ಡ್ ಈಗ್ಲೂ 11% ಅದರ ಹೈಟ್ಸ್ ಇಂದ ಅದು ಎಷ್ಟು ಮ್ಯಾಕ್ಸಿಮಮ್ ಹೋಗಿತ್ತು ಅದರಿಂದ ಒಂದು 11% ಕುಸ್ತಿರೋದನ್ನ ನಾವು ಗಮನಿಸ್ತಾ ಇದೀವಿ. ಸೊ ಇದು ನನ್ಗೇನಂದ್ರೆ ಮಾರ್ಕೆಟ್ ಕರೆಕ್ಷನ್ಸ್ ಎಲ್ಲ ಆಗಕ್ಕೂ ಇದೊಂದು ಅವಕಾಶ ಆಗಿದೆ, ಒಳ್ಳೇದೇ ಆಗಿದೆ ಒಂದ್ ತರದಲ್ಲಿ. ನೋಡೋಣ, ನಾಳೆ ನಮ್ಮ ಸರ್ಕಾರ ಏನಾದ್ರೂ ಯೂನಿಯನ್ ಬಜೆಟ್ ಅಲ್ಲಿ ಕಸ್ಟಮ್ ಡ್ಯೂಟಿನ ಒಂದಷ್ಟು ಒಂಚೂರು ಕಡಿಮೆ ಮಾಡಿದ್ರೆ ಇದಕ್ಕೆ ಇನ್ನಷ್ಟು ಇಂಪು ಸಿಗುತ್ತೆ ಅಂತ ಅನ್ಸುತ್ತೆ. ಒಟ್ಟಲ್ಲಿ ನಾಳೆಗೆ ಕಾದು ನೋಡ್ಬೇಕು. ಇನ್ವೆಸ್ಟ್ ಮಾಡೋರಂತೂ ಈ ವಾರ ಈ ತರದಲ್ಲಿ ಇರೋದ್ರಿಂದ ಈ ವಾರ ಕಾದಿದ್ದು ಅವ್ರು ನೋಡೋಂಥದ್ದು ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಫೈನ್. ಅಖಾಡ ಬಿಗ್ ಪೇಟ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಮ್ಮನ್ನ ಪ್ರವೀಣ್ ಜೈನ್ ಆಗಿದ್ದಾರೆ, ತೆರಿಗೆ ಸಲಹೆಗಾರರು, ಇಂಡಿಯನ್ ಟ್ಯಾಕ್ಸ್ ಶೀಲ್ಡ್ ಮೈಸೂರು, ಇಲ್ಲಿಂದ ನಮ್ಮನ್ನು ಜಾಯ್ನ್ ಆಗಿರೋದು. ಇನ್ನೊಂದು ಕಡೆ ನಮ್ಮನ್ನು ಬಂಗಾರದ ಅಂಗಡಿ ಮಾಲೀಕರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಶ್ರೀಧರ್ ಡವಾಸ್ಕರ್ ಅಂತ ಹೇಳಿ. ಸ್ವಾಗತ ಶ್ರೀಧರ್ ಡವಾಸ್ಕರ್ ಅವರೇ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಪ್ರವೀಣ್ ಅವ್ರು ಕೇಳಿಬಿಡ್ತೀನಿ. ಪ್ರವೀಣ್ ಅವರೀಗ GST ಮತ್ತು ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಈ GST ಏನಾಗುತ್ತೆ, ಯಾವಾಗಲೂ ಬಜೆಟಲ್ಲಿ ಏನೋ ಮಾಡ್ತಾರೆ ಅಂತ ಕಾಯ್ತಾ ಇರ್ತೀವಿ. ಇನ್ಯಾವಾಗೋ ಸೆಷನ್ನು, ಇನ್ಯಾವುದೋ ಮಧ್ಯಂತರದಲ್ಲಿ, ಇನ್ಯಾವುದೋ ಅವಧಿಯಲ್ಲಿ GST ಬಗ್ಗೆ ಒಂದು ಮೇಜರ್ ಅನೌನ್ಸ್ಮೆಂಟ್ ಇದೆ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಸೊ ಈ ಬಜೆಟಲ್ಲಿ ರುಪಿ ಈ ಥರ ಬೀಳ್ತಿರುವಂಥ ಕಾಲಘಟ್ಟದಲ್ಲಿ, ಚಿನ್ನ ಬೆಳ್ಳಿ ಈ ಥರ ಜಾಸ್ತಿ ಆಗ್ತಿರ್ತಕ್ಕಂಥ ಕಾಲದಲ್ಲಿ GST ಜೊತೆಗೆ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲಿ ಏನು ಬದಲಾವಣೆ ನಿರೀಕ್ಷೆ ಮಾಡಬಹುದು ನಾವು ಈ ಟೈಮಲ್ಲಿ ಅಂತ? ನಮಸ್ತೆ. ಸೊ ಈಗ GST ರೇಟ್ ರಿಡಕ್ಷನ್ ಬಗ್ಗೆ ತುಂಬ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಇಂಡಸ್ಟ್ರಿ. ಒಂದು ಒಕ್ಕೂಟ ಏನಿದೆ, ಈ ಆಭರಣ ಮಾರಾಟಗಾರರ ಒಕ್ಕೂಟ ಥರ ಒಂದು ಏನು ಒಕ್ಕೂಟ ಇದೆ, ಇವರು ಒಂದು ರೆಪ್ರೆಸೆಂಟೇಷನ್ ಥರ ಕೊಟ್ಟಿದ್ದಾರೆ. ಮೇಯ್ನ್ ಏನಪ್ಪ ಅಂದರೆ 3% ಇರೋದನ್ನ ರೆಡ್ಯೂಸ್ ಮಾಡಿ 1.25%ಗೆ ಮಾಡಬೇಕಂತ. ಬಟ್ ಗೌರ್ಮೆಂಟ್ ಅದನ್ನು ಕನ್ಸಿಡರ್ ಮಾಡಿ ಅದನ್ನು ಕೊಡ್ತಾರ, ಇಂಡಸ್ಟ್ರಿ ರಿಲೀಸ್ ಮಾಡ್ತಾರ, ರೇಟ್ ಆಫ್ ರಿಡಕ್ಷನ್ ಏನಾದರೂ ಕೊಡ್ತಾರ? ಬಿಕಾಸ್ ಕನ್ಸಿಸ್ಟೆಂಟ್ ಆಗಿ ನೋಡೋದಾದ್ರೆ 2017 ಇಲ್ಲಿ ತನಕನೂ GST ರೇಟ್ ಸೇಮ್ ಇದೆ, ದಟ್ ಈಸ್ 3%. ಇವಾಗ 3% ಏನಾದರೂ ರೆಡ್ಯೂಸ್ ಆಗಿ ಮಾರ್ಕೆಟ್ಗೆ ಅನೌನ್ಸ್ ಮಾಡಿದ್ರೆ, ವಿಸ್ ಹೈಲಿ ಡೌಟ್ಫುಲ್, ಮಾಡಿದ್ರೆ ದೆನ್ ಗೋಲ್ಡ್ ಮಾರ್ಕೆಟ್ ಮತ್ತೆ ಕನ್ಸ್ಯೂಮರ್ ಬರ್ಡನ್ ಏನಿರುತ್ತೆ GST ಬಂದು ಆ ಕನ್ಸ್ಯೂಮರ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಈಗ ಕಾದು ನೋಡಬೇಕು, ಬಜೆಟ್ ನಾಳೆ ಇದೆ, ಏನ್ ಮಾಡ್ತಾರೆ ಅಂತ. ಹಾಗೆ ಇನ್ಕಮ್ ಟ್ಯಾಕ್ಸ್ ನೋಡೋದಾದ್ರೆ ಇವಾಗ ನಮ್ಗೆ ರಿಬೇಟ್ ಅಂತ ಕೊಟ್ಟಿದ್ದಾರೆ, ದಟ್ ಮೀನ್ಸ್ ಎಕ್ಸಂಪ್ಷನ್ ಅಲ್ಲ, ಬರೀ ರಿಬೇಟ್.
ಅದು 12.5 ಲ್ಯಾಕ್ಸ್ ತನಕ ರಿಬೇಟ್ ಇದೆ. ಈ ರಿಬೇಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಏನಂದ್ರೆ ಅಪ್ ಟು 15 ಲ್ಯಾಕ್ ಮಾಡಬೇಕು ಅನ್ನೋ ತರಕ್ಕೆ. ಮತ್ತೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಕೊಟ್ಟಿದ್ದಾರೆ, ಅದು 75,000 ಇದೆ. ಅದು ಪೀನಟ್ಸ್ ತರ ಇದೆ. ಈಗ ಹೆಚ್ಚು ಕಡಿಮೆ ತುಂಬಾ ಅದು ಏನು ಜಾಸ್ತಿ ಏನಿಲ್ಲ, ತುಂಬಾನೇ ಕಡಿಮೆ, ಅದು ನಾಮಕಾವಸ್ಥೆ ಕೊಟ್ಟಿರೋ ತರ. ಸೊ ಅದು ಏನಾದರೂ ಡಬಲ್ ಮಾಡಿದ್ರೆ ಅಥವಾ 1 ಲ್ಯಾಕ್ ಮಾಡಿದ್ರೆ ದೆನ್ ಸ್ಯಾಲರಿಡ್ ಎಂಪ್ಲಾಯೀಸ್ಗೆ ಏನಿದೆ ಅದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಏನು ಇವಾಗ ನಾವು 12.5 ಲ್ಯಾಕ್ ಈಗ ರಿಬೇಟ್ ತನಕ ಲಿಮಿಟ್ ಇದೆಯೋ ಅದನ್ನ 15 ಲ್ಯಾಕ್ ಇನ್ಕ್ರೀಸ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಅಲ್ಲಿ ತುಂಬಾ ಜನ ಇದ್ದಾರೆ. ಅಥವಾ ಆದಾಯ ತೆರಿಗೆ ಮಿತಿ ಏನಿದೆ, ಈಗ 4 ಲಕ್ಷ ಎಕ್ಸಂಪ್ಷನ್ ಇದೆ. ಸೊ 4 ಲಕ್ಷ ಎಕ್ಸಂಪ್ಷನ್ ಅಂದ್ರೆ 4 ಲಕ್ಷ ತನಕ ನೀವು ಇನ್ಕಮ್ ಇದ್ರೆ, ಆದಾಯ ಇದ್ರೆ ನೀವು ಟ್ಯಾಕ್ಸ್ ರಿಟರ್ನ್ ಏನು ಫೈಲ್ ಮಾಡೋಗತ್ತಿರಲ್ಲ. ಅಂತ ಕೇಸಸ್ ಅಲ್ಲಿ ಇದನ್ನೇನಾದ್ರೂ ಜಾಸ್ತಿ ಮಾಡಿದ್ರೆ ದೆನ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು. ಕನ್ಸಂಪ್ಷನ್ ಜಾಸ್ತಿ ಆದ್ರೆ ಹೂಡಿಕೆ ಜಾಸ್ತಿ ಆಗ್ಬೋದು. ಸೊ ಅದು ಒಂದು ನೆಕ್ಸ್ಟ್ ಮಾರ್ಕೆಟ್ಗೆ ಡೈವರ್ಷನ್ ಕೊಟ್ಟ ಹಾಗೆ. ಸೊ ಏನಾದ್ರೂ ಆದಾಯ ತೆರಿಗೆ ಮಿತಿಯಲ್ಲಿ ಹೆಚ್ಚಳ ಕಂಡ್ರೆ ಅಥವಾ ರಿಬೇಟ್ ಅಲ್ಲಿ ಹೆಚ್ಚಳ ಕಂಡ್ರೆ ಮಧ್ಯಮ ವರ್ಗದ ಕುಟುಂಬ ಜನಾಂಗ ಏನಿರುತ್ತೆ ಅವ್ರಿಗೆ ಒಂದು ಬೆನಿಫಿಟ್ ಆಗೋ ತರಕ್ಕಿದೆ. ಎಕ್ಸ್ಪೆಕ್ಟೇಷನ್ ಇವೆರಡರಲ್ಲಿ ಮೇಜರ್ ತುಂಬಾ ಇದೆ, ಲೈಕ್ ಎಕ್ಸಂಪ್ಷನ್ ಮತ್ತೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಇವರು 10 ಇಂದ ಅದನ್ನ 12.5% ತಗೊಂಡ್ಬಂದ್ರು. ಸೊ ಇವಾಗ ಯೂನಿಫಾರ್ಮ್ ಆಗಿ ಎಲ್ಲಾನು 10% ಮಾಡಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಅಂದ್ರೆ ಎಲ್ಲ ನಿರೀಕ್ಷೆ ಮಾಡ್ತಿದ್ದಾರೆ. ಸೊ ಆ 10% ಬಂದ್ರೆ ಇವಾಗ ತುಂಬಾ ಅದು ಎಲ್ಲ ಒಂದು ತೆರಿಗೆ ಪಾವತಿದಾರರಿಗೆ ಹೆಲ್ಪ್ ಆಗುತ್ತೆ. ಸೊ ಈ ಹೋಲ್ಡಿಂಗ್ ಪೀರಿಯಡ್ ಈಗ ನಮ್ಮ ಗೋಲ್ಡ್ಗೆ, ಡಿಜಿಟಲ್ ಗೋಲ್ಡ್ಗೆ 24 ಮಂತ್ಸ್ ಇದೆ, ವೆರಸ್ ETF-ಗೆಲ್ಲ 12 ಮಂತ್ಸ್ ಇದೆ. ಸೊ ಈ ತರ ಒಂದು ಕನ್ಸಾಲಿಡೇಷನ್ ಆಗಿ ಒಂದು ಸಿಂಪ್ಲಿಫೈಡ್ ರೂಲ್ ಬರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ನೋಡೋಣ ಈ ಬಜೆಟ್ ಅಲ್ಲಿ ನಾಳೆ ನಿರ್ಮಲಾ ಸೀತಾರಾಮನ್ ಅವರು ಯಾವ ತರ ಬಜೆಟ್ ನ ಕೊಡ್ತಾರೆ ಅಂತ ಅದ್ರ ಮೇಲೆ ಎಲ್ಲ ನಿಂತಿದೆ. ಫೈನ್. ನನಗೆ ಶ್ರೀಧರ್ ಅವ್ರನ್ನ ಕೇಳಿಬಿಡ್ತೀನಿ. ಶ್ರೀಧರ್ ಡಬಾಸ್ಕರ್ ಅವರೇ, ಏನಾಗಿದೆ ಈ ಚಿನ್ನದ ವಿಚಾರದಲ್ಲಿ ಇದೊಂದು ದೊಡ್ಡ ರ್ಯಾಲಿ ನಾವು ನೋಡಿದ್ವಿ, ಏನು ಹೋಗ್ತಾನೆ ಇತ್ತು ನಾಗಾಲೋಟ, ನೆನ್ನೆ ತೊಗೊಂಡಿದ್ದ ಬೆಲೆ ಇವತ್ತಿಗಿಲ್ಲ, ಇವತ್ತು ತೊಗೊಂಡಿದ್ದ ಬೆಲೆ ನಾಳೆಗಿಲ್ಲ ಎನ್ನುವ ಒಂದು ಸ್ಟೇಜ್ಗೆ ಹೊರಟೋಗಿತ್ತಿದ್ದು. ಈಗೇನಾಗಿದೆ, ಚಿನ್ನ ಸ್ವಲ್ಪ ಬಿತ್ತು, 1.5 ಲಕ್ಷಕ್ಕೆ ಬಂದಿರಬೇಕೀಗ. ಇಲ್ಲಿ 1,70,000 ಅಥವಾ 72,000 ಚಿಲ್ಲರೆಯಿಂದ 1,49,000 ಅಥವಾ 1.5 ಲಕ್ಷ ಅಂತ ರಫ್ಲಿ ಇಟ್ಕೊಳ್ಳೋಣ ನಾವು, ಅಲ್ಲಿಗೆ ಬಂದು ಬಿತ್ತು. ಇನ್ನೂ ಎಷ್ಟು ಬೀಳಬಹುದು ಚಿನ್ನ ಅಂತ ಒಂದು ಮಾತಿದೆ. ಅಥವಾ ಬೆಳ್ಳಿ 1 ಲಕ್ಷ ಚಿಲ್ಲರೆ ಬಿದ್ದು ಬಿಡ್ತದೆ. ಈ ವ್ಯಾಪಾರಿಗಳಿಗಂತೂ ಅನೇಕರು ಹಿಂದೆ ಕೂಡ ಇದೇ ಥರ ಯಾಮಾರಿದ್ರು, ಇನ್ನೂ ಮೇಲಕ್ಕೆ ಹೋಗುತ್ತೆ ಅನೇಕ ವ್ಯಾಪಾರಿಗಳು ಪಾಪ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಫುಲ್ ಲಾಸ್ ಮಾಡ್ಕೊಂಬಿಟ್ರು. ಸೊ ಈಗಿನ ಸಂದರ್ಭದಲ್ಲಿ ನಾಳೆ ಬಜೆಟ್ ಒಂದು ಕಡೆ ಇದೆ, ಈ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಮೊದಲೆಲ್ಲ ಈ ಚಿನ್ನ ಬೆಳ್ಳಿ ಆಮದು ಸುಂಕದ ವಿಚಾರದಲ್ಲಿ ಸುಂಕ ಜಾಸ್ತಿ ಇದೆ, ಆ ಕಾರಣಕ್ಕೆ ಟ್ಯಾಕ್ಸ್ ಜಾಸ್ತಿ ಹಾಕೋ, ಅಂದರೆ ಆ ಕಡೆಯಿಂದ ಕಳ್ಳ ಸಾಗಾಣಿಕೆ ಜಾಸ್ತಿ ಆಗಿಬಿಟ್ಟಿದೆ. ಯಾವಾಗೆಲ್ಲ ತೆರಿಗೆ ಜಾಸ್ತಿ ಮಾಡ್ತಾರೋ ಜನ ಕಳ್ಳ ಮಾರ್ಗ ಹುಡುಕ್ಬಿಟ್ಟು ಚಿನ್ನವನ್ನು ತರಿಸ್ಕೊಂಡ್ಬಿಡ್ತಾರೆ ಅಂತ ಇತ್ತು. ಚಿನ್ನದ ಮೇಲಿನ ಆಮದು ಸುಂಕವನ್ನು ಇಳಿಸಿದ್ರು ಕಳ್ಳ ಸಾಗಣೆ ಮೂಲಕ ಬರೋ ಚಿನ್ನ ಏನು ಕಡಿಮೆ ಆಗಲಿಲ್ಲ. ಟ್ಯಾಕ್ಸ್ ವಂಚಕರು ಯಾವಾಗಲೂ ಟ್ಯಾಕ್ಸ್ ವಂಚಕರೇ. ಈಗಿರ್ತಕ್ಕಂಥ ಕಂಡೀಷನ್ನಲ್ಲಿ ಚಿನ್ನ ಬೆಳ್ಳಿ ಪ್ರೆಡಿಕ್ಷನ್ ಏನು ಮಾಡಬಹುದು ನೀವು ಅಂತ? ಸರ್ ಈಗ ನೋಡಿ, ನಿನ್ನೆ ಎಷ್ಟು ಚೆನ್ನಾಗಿ ಗ್ಯಾಂಬ್ಲಿಂಗ್ ಆಗಿದೆ ಅಂದ್ರೆ 1,89,000 ರೇಟು ಕ್ಲೋಸಿಂಗ್ ಬಂತು. ಎಷ್ಟು? ನಿನ್ನೆ ಮಧ್ಯಾಹ್ನ 2 ಗಂಟೆವರೆಗೂ ಅದೇ ಇತ್ತು. ಸೊ ದಿಢೀರ್ನ ಏಕಾಏಕಿ ನಿನ್ನೆ ರಾತ್ರಿ ಏನಿದೆಯಲ್ಲ 1,69,000 ರೂಪಾಯಿಗೆ ಕುಸಿದ್ಬಿಡ್ತು ಯಾವ್ದು ಗೋಲ್ಡ್. ಆಮೇಲೆ ಬೆಳ್ಳಿ ಇತ್ತು 4,09,000 ರೂಪಾಯಿ ಇದ್ದಂಗೆ ನಾವೇ ಬುಕ್ ಮಾಡಿದೇವಿ. ಬೇರೆದವ್ರ ಬಿಡಿ ಹೋಗ್ಲಿ, ನಾವೇ ಬುಕ್ ಮಾಡಿದೇವಿ 4,09,000 ರೂಪಾಯಿದಂಗೆ ಆಲ್ರೆಡಿ ಮೊನ್ನೆ ಬುಕ್ ಮಾಡಿದೇವಿ. ಇವತ್ತು ಅದು 3,21,000 3,10,000 ರೂಪಾಯಿ ರೇಟ್ ಇದೆ. ಅಂದ್ರೆ 1 ಲಕ್ಷ ರೂಪಾಯಿ, ಸುಮಾರು 1 ಲಕ್ಷ ರೂಪಾಯಿ ಏನಿದೆಯಲ್ಲ, ಬರೀ 2 ದಿವಸದಲ್ಲಿ 1 ಲಕ್ಷ ರೂಪಾಯಿ ಡೌನ್ ಆಗಿದೆ. ಅಂದ್ರೆ ಇದಕ್ಕೆ ಎಷ್ಟು ಬಿಗ್ಗೆಸ್ಟ್ ಎಫೆಕ್ಟ್ ಜ್ಯುವೆಲರಿಗೆ ಇದೆ ಅಂದ್ರೆ, ಎದುರಿಗಿನವ್ರಿಗೆ ಏನು ಮಾತಾಡ್ಲಿಕ್ಕೆ ಬರಲ್ಲ, ಏನಲ್ಲ. ಬೇರೆದವ್ರು ಬುಕ್ ಮಾಡಿಲ್ಲ. RTGS ನಲ್ಲಿ ನಮ್ದೇ ಬುಕ್ ಆಗಿದೆ 4,09,000 ರೂಪಾಯಿದಾಗ ನಾನ್ ಬುಕ್ ಮಾಡಿದ್ದೀನಿ. ಯಾಕೆ ಇನ್ನೂ ಹೆಚ್ಚಿಗೆ ಹೋಗ್ಬಹುದು ಅನ್ನುವಂತ ಸಂದರ್ಭದಲ್ಲಿ ನಾನ್ ಬುಕ್ ಮಾಡಿದ್ದೀನಿ. ಬಟ್ ಇವತ್ತಿದೆ 3,10,000 ರೂಪಾಯಿ ಇದೆ. ಅಂದ್ರೆ 99,000 ರೂಪಾಯಿ, ನಿಯರ್ ಅಬೌಟ್ 1 ಲಕ್ಷ ರೂಪಾಯಿ ಕೇವಲ 2 ದಿವಸದಲ್ಲಿ ಈ ರೀತಿ ಕುಸಿದಿದೆ. ಗೋಲ್ಡ್ ಬರೀ 20,000 ರೂಪಾಯಿ, ಅಂದ್ರೆ ಬರೀ 2 ದಿವಸದಲ್ಲಿ 20,000 ರೂಪಾಯಿ ಕುಸಿದಿದೆ. ಅಂದ್ರೆ ಇದು ಸರ್ವಸಾಮಾನ್ಯ ಜನರಿಗೆ ತುಂಬಾನೇ ಆಘಾತಕಾರ ವಿಷಯ. ಬಂಗಾರದ ಒಂದು ಏನು ಈಗ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಏನು ಒಂದು ಅದು ಮೇಲ್ಗಡೆ ನಡೀತಾ ಇದೆಯಲ್ಲ, ಅದು ಬಲ್ಲವರೇ ಬೆಲ್ಲವರೇ. ಯಾಕಂದ್ರೆ ಅದು ದಟ್ ಈಸ್ ದ ಫಿಕ್ಸ್ ಗ್ಯಾಂಬ್ಲಿಂಗ್ ನಡೀತಾ ಇದೆ. ಅದು ಗ್ಯಾಂಬ್ಲಿಂಗ್ ಇನ್ ದ ಸೆನ್ಸ್ ದಟ್ ಈಸ್ ದ ಕಾಮನ್ ಥಿಂಗ್ ಇನ್ ದ ಬಿಸ್ನೆಸ್. ಬಟ್ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಆಗಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ.
ಇದು ತುಂಬಾ ಈಗ ಶೋರೂಮ್ದವರಿಗೆ ಬಹಳ ಅಂದ್ರೆ ಬಹಳ ಇದ್ರದ್ದು ವ್ಯತ್ಯಾಸ ಬೀಳ್ತಾ ಇದೆ. ಈ ಅತಿ ದೊಡ್ಡ ನುಕ್ಸಾನ್ ಅಂದ್ರೆ ಈ ಬಂಗಾರದ ಅಂಗಡಿಯವರಿಗೆ. ಆಮೇಲೆ ಗ್ರಾಹಕರು ಈ ಕಡೆ ನಮಗೆ ಆರ್ಡರ್ ಕೊಟ್ಟು ಹೋಗಿರ್ತಾರೆ, ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ರಿ ಅಂತ ಬಿಡ್ತಾರೆ. ಇಲ್ಲಾಂದ್ರೆ ಕಡಿಮೆ ಆತಂದ್ರೆ ಓಕೆ. ಈಗ ನಾವು ಸುಮಾರು ಎಕ್ಸಾಂಪಲ್ ನೋಡಿದೇವಿ. ಹೆಚ್ಚಿಗೆ ಆದ್ರೆ ಏನು ಸಮಸ್ಯೆ ಇರೋಂಗಿಲ್ಲ ಗ್ರಾಹಕರಿಗೆ. ಆದ್ರೆ ಅದೇ ಏನಾದ್ರು ಕಡಿಮೆ ಆಯ್ತಂದ್ರೆ ನಮಗ್ ಬ್ಯಾಡ್ರಿ, ಕ್ಯಾನ್ಸಲ್ ಮಾಡ್ರಿ, ಏನದು ಒಂದು ನೆವ ಹೇಳ್ತಾರೆ. ಬಟ್ ಇದು ಸರ್ವಸಾಮಾನ್ಯ ಜನರಿಗೆ ಏನಿದೆಲ್ಲ ತುಂಬಾ ಆಘಾತಕಾರಿ ಆದಂತ ಒಂದು ವಿಷಯ. ಆದ್ರೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅಂದ್ರೆ ದಿಸ್ ಇಸ್ ದ ಇಂಟರ್ನ್ಯಾಷನಲ್ ಆರ್ಗನೈಸ್ ಮಾರ್ಕೆಟ್ ಇದ್ದಿದ್ದ ಕಾರಣಕ್ಕೆ ಗೋಲ್ಡ್ ರೇಟ್ ವಿಲ್ ಬಿ ಗೋ ಅಪ್ ಅನ್ನುವಂತ ನಮ್ಗೆ ಹಬ್ಬಿದೆ. ಅದ್ರ ಬಗ್ಗೆ ನೋ ಡೌಟ್ ಇಟ್ ಆಲ್. ಇದು ಕೆಳಗೆ ಇಳಿತದ. ಈಗ ಇವತ್ತೇನೋ 3,69,000 ರೂಪಾಯಿ ರೇಟ್ ಆಗಿರ್ಬೋದು. ಬಟ್ ಕಮಿಂಗ್ ಡೇಸ್ ವಿದಿನ್ 2 months ವಿದಿನ್ 3 months 1,60,000. it is the cross of 2 lakhs and silver is cross of within a 6 month 5 to 5.5 lakhs it is cross. But business ಎಲ್ಲೂ ಇಲ್ಲ. ಓಕೆ, ಫೈನ್. ಕೇಶವ್ ಸರ್ ಇಂಡಿಯಾ ಮಾರ್ಕೆಟ್ ನಲ್ಲಿ ಒಂದು ನಿಮಿಷ ಶ್ರೀಧರ್ ಅವರೇ. ಕೇಶವ್ ಸರ್, ನಾವು 100% ಏನ್ ಬಿಸ್ನೆಸ್ ಮಾಡ್ತೇವಲ್ಲ, ಒಂದು ನಿಮಿಷ ಶ್ರೀಧರ್ ಅವರೇ, ಕಮ್ ಟು 25%. ಒಂದೇ ಒಂದು ನಿಮಿಷ. ಕೇಶವ್ ಸರ್, ಈಗ ನಾವೇ ಚರ್ಚೆ ಮಾಡ್ತಾ ಇದ್ವಿ ಎಲೆಕ್ಟ್ರಿಕ್ ಕಾರ್ಗಳ ವಿಚಾರ, ಯುಕ್ರೇನ್ ವಿಚಾರ, ಅಮೆರಿಕ ವಿಚಾರ ಎಲ್ಲ ನಾವು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಗೋಲ್ಡ್ ಮತ್ತು ಸಿಲ್ವರ್ ಅನ್ನೋ ಸಬ್ಜೆಕ್ಟ್ ಇದೆಯಲ್ಲ, ಈಗ ಈ ಅಂಗಡಿಗಳ ಮಾಲೀಕರ ಸಮಸ್ಯೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಏನಂತ ಹೇಳ್ಕೊಳ್ತಾ ಇದ್ದಾರೆ, ನಾವು ನೋಡಿ 4,09,000 ಬುಕ್ ಮಾಡಿಬಿಟ್ವಿ, ಈಗ ಈ ಥರ 1,00,000 ರೂಪಾಯಿವರೆಗೂ ಬಿದ್ದು ಹೋಗ್ಬಿಡ್ತು, ಇದು ನಮಗೆ ಕಷ್ಟ ಆಗುತ್ತೆ ಇದು ಅಂತ ಹೇಳಿ. ಬಟ್ ಗ್ರಾಹಕ ಅಂತ ಬಂದಾಗ ಇನ್ನೂ ಇಳಿಲಿ ತಡಿ ಅಂತಾರೆ. ಇನ್ವೆಸ್ಟ್ ಮಾಡಿರೋನು ಯಾವಾಗಲೂ ಏರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾನೆ. ಇನ್ವೆಸ್ಟ್ ಮಾಡದೇ ಇರೋನು ಇನ್ನೂ ಸ್ವಲ್ಪ ಬೀಳಲಿ, ಬಿದ್ಮೇಲೆ ನಾವು ಅದಕ್ಕೆ ಹೂಡಿಕೆ ಮಾಡೋಣ ಅಂತ ಅವ್ನು ಪ್ಲಾನ್ ಮಾಡ್ಕೊಳ್ತಾ ಇರ್ತಾನೆ. ಈ ಅಮೆರಿಕದ ನೀತಿಗಳ ವಿಚಾರ ಈಗ ಮೊದಲೆಲ್ಲ ಈ ಸ್ಟಾಕ್ ಮಾರ್ಕೆಟ್ ಆಗಲಿ ಎಲ್ಲಿಯಾದರೂ ಆಗಲಿ ಪ್ರಪಂಚ ಅಥವಾ ದೇಶದ ಆರ್ಥಿಕ ವಿದ್ಯಮಾನಗಳು ಆಧಾರದ ಮೇರೆಗೆ ಅದು ಬುಲ್ಲಿಶಾ ಬೇರಿಶಾ ಮಾರ್ಕೆಟ್ ಅಂತ ಡಿಸೈಡ್ ಆಗ್ತಾ ಇತ್ತು. ಈಗ ಏನು ಕಾರಣಕ್ಕಾಯ್ತಪ್ಪ ಈ ಥರ, ಯಾಕಿದು ಬಿದ್ದು ಹೋಯಿತು, ಯಾಕಿದು ರೈಸ್ ಆಯಿತು ಅಂದರೆ ಲಾಜಿಕಲಿ ಸ್ವಲ್ಪ ಕಾರಣಗಳು ಸಿಗದಿರುವಂಥ ಕಾಲಘಟ್ಟದಲ್ಲಿ ನಾವು ಇದೀವ ಅಂತ. ಇಲ್ಲ ಒಂದು ನಿಮಿಷ ಶ್ರೀಧರ್ ಅವರೇ ಒಂದೇ ಒಂದು ನಿಮಿಷ. ನಾನು ಕೇಶವ್ ಅವ್ರ ಪ್ರಶ್ನೆ ಕೇಳಿದೆ. ಕೇಶವ್ ಸರ್ ಪ್ಲೀಸ್. ನಾನು ಮತ್ತೆ ಮಾತಾಡ್ತೀನಿ ಕೇಶವ್ ಸರ್, ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ನಂದು ಒಂದು ಪ್ರಶ್ನೆ ಇರುತ್ತೆ. ಕೇಶವ್ ಸರ್, ಈಗ ನನ್ನ ಬಳಿಯಲ್ಲಿ 1.5 ಲಕ್ಷ ದುಡ್ಡು ಒಂದು ಕಡೆ ಇದೆ, 1.5 ಲಕ್ಷ ಬೆಲೆ ಬಾಳುವಂಥ ಚಿನ್ನ ಒಂದು ಕಡೆ ಇದೆ. ಇದರಲ್ಲಿ US ಮಾರ್ಕೆಟ್ ಅಥವಾ US ಬ್ಯಾಂಕಿಂಗ್ ಸಿಸ್ಟಮ್ ಏನಾದರೂ ನಾನು ಬಡ್ಡಿ ಜಾಸ್ತಿ ಕೊಡ್ತೀನಿ ಅಂತ ಬಂದಾಗ, ಚಿನ್ನದ ಮೇಲಿನ ಹೂಡಿಕೆಗಿಂತ ನಾನು ಹಣವನ್ನು ಬ್ಯಾಂಕ್ಗಳಲ್ಲಿಟ್ಟಾಗ ನನಗೆ ಸಿಗುವ ಬಡ್ಡಿ ಜಾಸ್ತಿ ಆಗುತ್ತೆ. ಚಿನ್ನದ ಬೆಳವಣಿಗೆ ದರವನ್ನು ಈ ಬಡ್ಡಿ ದರ ಬೀಟ್ ಮಾಡುತ್ತೆ. ಲೈಕ್ ಇನ್ಫ್ಲೇಷನ್ ಬೀಟ್ ಮಾಡುವಂಥ ಸ್ಯಾಲರಿ ನಮಗಿರಬೇಕು ಅಂತ ಎಲ್ಲರೂ ಬಯಸೋದು ಬೇರೆ ವಿಚಾರ, ಸಿಗುತ್ತೆ ಬಿಡುತ್ತೆ ಬೇರೆ ವಿಚಾರ. ಸೊ ಇಂಥ ವಿಚಾರಗಳಲ್ಲಿ 1.5 ಲಕ್ಷ ಹಣವನ್ನು ಮತ್ತೆ 10 ಗ್ರಾಮ್ ಚಿನ್ನದ ಮೇಲೆ ನಾನು ಹಾಕಲಾ ಇಲ್ಲ ಬ್ಯಾಂಕಲ್ಲಿ ಇಡ್ಲಾ ಅಂತ ಬಂದಾಗ, ಬ್ಯಾಂಕಲ್ಲಿ ಇಡುವುದು ನನಗೆ ಸುಲಭ ಅನಿಸುತ್ತೆ. ಈ ಅಮೆರಿಕನ್ ಡಾಲರು ತನ್ನ ಮನಸ್ಸಿಗೆ ಯಾವತ್ತು ಬರುತ್ತೋ ಆವತ್ತು ಅದು ಬಲಶಾಲಿ ಆಗಿಬಿಡಬಹುದಾ? ICUಲಿರುವಂಥ ಅಮೆರಿಕನ್ ಡಾಲರು ಆಲ್ ಆಫ್ ಅ ಸಡನ್ ಒಂದು ರಿಂಗ್ನಲ್ಲಿ ಬರ್ತಕ್ಕಂಥ ಬಾಕ್ಸಿಂಗ್ ಪೈಲ್ವಾನ್ ಆಗಿಬಿಡಬಹುದಾ? ಭಾರತದ ರೂಪಾಯಿ ಆದರೆ ಈ ಥರದ್ದೆಲ್ಲ ಮೇಜರ್ ಚೇಂಜಸ್ ಯಾಕಾಗಲ್ಲ? ಒಂದು ಸಣ್ಣ ನಿರ್ಧಾರ, ಇದು ಯಾವುದೋ ವಾರ್ಷವ್ರನ್ನ ನೇಮಿಸ್ಬಿಡ್ತೀವಿ ಅಂದ ತಕ್ಷಣ ಎಲ್ಲ ಅಲ್ಲೋಲ ಕಲ್ಲೋಲ, ಚಿನ್ನ ಬೆಳ್ಳಿ ಅಳೆಯಲ್ವಂತೆ, ಇನ್ಮೇಲೆ ಡಾಲರ್ ಅಂತೆ, ಅದು ಗಟ್ಟಿಯಾಗಿಬಿಡುತ್ತಂತೆ. ಈ ವದಂತಿ ಕಾರಣಕ್ಕೇ 15%, 20%, 36% ಚಿನ್ನ ಬೆಳ್ಳಿ ವೇರಿಯೇಷನ್ ಆಗಿಬಿಡುತ್ತೆ ಅಂದರೆ ಏನು ಕಥೆ ಇದು ಅಂತ? ಅಮೆರಿಕದ ಪ್ರಾಬಲ್ಯ ಇನ್ನೂ ಕಡಿಮೆ ಆಗದೆ ಇರೋದಕ್ಕೆ ಇದು ಒಂದು ಸಾಕ್ಷಿಯಾಗಿ ನಮ್ಗೆ ಕಾಣುತ್ತೆ. ಕ್ರಮೇಣ ಇದನ್ನ ಎಲ್ಲ ಆರ್ಥಿಕತೆಗಳು ಅರ್ಥ ಮಾಡ್ಕೋಬೇಕು. ಅವ್ರದ್ದು ಒಂದು ಮೂಮೆಂಟ್ ಅಲ್ಲಿ ಅವ್ರಿಗೆ ನೆಗಡಿ ಇನ್ನು ಬರ್ತಾ ಇದೆ ಅಂತ, ನೆಗಡಿನೂ ಬಂದಿಲ್ಲ ಅವ್ರಿಗೆ, ನೆಗಡಿ ಬರ್ತಾ ಇದೆ ಅಂದ್ರೆ ಇಲ್ಲಿ ನಾವು ಕ್ಷೀಣಕ್ಕೆ ಶುರು ಮಾಡ್ತಾ ಇದೆ ನಮ್ಮ ಮಾರುಕಟ್ಟೆಗಳು ಅಂತಂದ್ರೆ, ಯಾವ ಅರ್ಥದಲ್ಲಿ ಅದರ ಪ್ರಾಬಲ್ಯ ಇಷ್ಟು ವರ್ಷಗಳ ಕಾಲ ಅದು ಹೋಲ್ಡ್ ಮಾಡಿತ್ತು ಅನ್ನೋದಕ್ಕೆ ಅದು ಪ್ರೂಫ್ ಅಂತ ನನ್ಗೆ ಅನ್ಸುತ್ತೆ. ಯಾಕೆಂದ್ರೆ ವರ್ಲ್ಡ್ ಎಕಾನಮಿನ ಫುಲ್ ಡಾಮಿನೇಟ್ ಇಷ್ಟು ವರ್ಷಗಳ ಕಾಲ ಅದು ಮಾಡಿರೋದ್ರಿಂದ ಆ ಫೇತ್ ಏನಿತ್ತಲ್ಲ, ನಂಬಿಕೆ, ಆ ಡಾಲರ್ ಮೇಲೆ ಇದ್ದಂತ ನಂಬಿಕೆ ಅದು ಉಳಿದಿದೆ. ಸೊ ಅದು ಕ್ರಮೇಣ ಕಡಿಮೆ ಆಗ್ಬೇಕು. ಡಿಡಾಲರೈಸೇಷನ್ ಏನೀಗ ಶುರು ಆಗಿದೆ, ಅದನ್ನ ಕ್ರಮೇಣ ಆದಾಗ ಖಂಡಿತವಾಗಿಯೂ ಬೇರೆಯ ಆರ್ಥಿಕತೆಗಳು ಈ ತರದಲ್ಲಿ ಏನೋ ಅವರು ಯಾರನ್ನೋ ನಾವು ನೇಮಿಸ್ಕೋತೀವಿ, ನಮ್ಮ ಫೆಡರಲ್ ರಿಸರ್ವ್ಗೆ ಒಬ್ರು ಚೇರ್ನ ಬದಲಾವಣೆ ಮಾಡ್ತೀವಿ, ಕೆವಿನ್ ಮಾರ್ಷ್ನೋ ಮತ್ತೊಬ್ಬರನ್ನೋ ಮಾಡ್ತೀವಿ ಅನ್ನೋದು, ಅವರು ಹಾಕೇಶ್ ಆಗ್ಲಿ ಇಲ್ಲ ಡಾವಿಶ್ ಆಗಿರ್ಲಿ ಅಂತ ಒಬ್ರನ್ನ ಯಾರನ್ನೋ ಮಾಡ್ತೀವಿ ಅಂದ್ರೆ ಅದರ ಬದಲಾವಣೆಗಳು ಈ ಮಟ್ಟಕ್ಕೆ
ಮಟ್ಟಕ್ಕೆ ನಮ್ಮ ಮೇಲೆ ಆಗೋದಿಲ್ಲ ಅನ್ನುವಂಥದ್ದು ನನಗನ್ಸುತ್ತೆ. ಮುಖ್ಯವಾಗಿ ಏನು ಅಂದ್ರೆ ಭಾರತದ ರೂಪಾಯಿ ವಿಚಾರಕ್ಕೆ ಬಂದಾಗ, ಭಾರತದ ರೂಪಾಯಿನ ನಾವು ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡೋಕ್ಕಾಗಿದ್ರೆ, ನಮ್ದು ವ್ಯಾಲ್ಯೂ ಎಕ್ಸ್ಪೋರ್ಟ್ ಒಂದು ಓವರ್ ಆಲ್ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ, ನಮ್ದನ್ನ ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ ನಾವು ಇನ್ನಷ್ಟು ಸದೃಢಗೊಳಿಸ್ಕೊಂಡ್ರೆ, ನಾಳೆ ಆಯವ್ಯಯದಲ್ಲೂ ಸೇರ್ಕೊಂಡು, ಆಗ ನಮ್ ರುಪಿಗೂ ಒಂದು ವ್ಯಾಲ್ಯೂ ಬರುತ್ತೆ. ಈಗ 92 ರೂಪಾಯಿ ಆಯ್ತು, ಕೊನೆಗೆ RBI ಇಂಟರ್ವ್ಯೂನ್ ಆಗಿ ಅದನ್ನ ಸ್ಟೇಬಲ್ ಮಾಡ್ಬೇಕಾಯ್ತು. ಸೊ ಇಂಥದೊಂದು ಸ್ಥಿತಿ ಇದ್ದಾಗ ನಾವು ಇನ್ನಷ್ಟು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಇರ್ಬೋದು, ಮತ್ತೆ ಈವನ್ ನಮ್ಮ ಯುವಕರು ಸಹ ಸಾಧ್ಯ ಆದಷ್ಟು ಸ್ಟಾರ್ಟ್ಅಪ್ಸ್ ಗಳನ್ನ, ವರ್ಕಬಲ್ ಸ್ಟಾರ್ಟ್ಅಪ್ಸ್ ನ ಶುರು ಮಾಡುವಂಥದ್ದನ್ನ ಮಾಡಿ, ಇದನ್ನ ಒಂದು ಕಾರ್ಯಕ್ರಮಗಳನ್ನ ಸರ್ಕಾರ ಅದಕ್ಕೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿದ್ರೆ, ಆಗ ಖಂಡಿತ ರೂಪಾಯಿಗೂ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಒಂದಂತೂ ಸತ್ಯ, ಇದೆಲ್ಲರೂ ಏನ್ ನಡೀತಾ ಇದೆ, ಅಮೆರಿಕದ ಆರ್ಥಿಕತೆ ಇವಾಗ ಸದೃಢಗೊಳ್ಳ ತಕ್ಷಣ ಹಿಂಗೆಲ್ಲ ಆಗತ್ತೆ, ಇದು ಜಾಸ್ತಿ ದಿನ ಇರಲ್ಲ. ಯಾಕಂದ್ರೆ ಈಗಾಗ್ಲೇ ಜನಕ್ಕೆ ಬೇರೆ ಬೇರೆ ಆರ್ಥಿಕತೆಗಳಿಗೆ ಬುದ್ಧಿ ಬಂದಿದೆ. ಇದು ಇನ್ನೊಂದು ಸ್ವಲ್ಪ ವರ್ಷಗಳು ಮಾತ್ರ ಹಿಂಗ್ ಮುಂದುವರಿಬಹುದು, ಹೆಚ್ಚಂದ್ರೆ ಒಂದು 5-6 ವರ್ಷ ಈ ತರದಿರ್ಬೋದು. ಕ್ರಮೇಣ ಬೇರೆ ಬೇರೆ ಆರ್ಥಿಕತೆಗಳಿಗೆ, ಚೈನಾ, ಭಾರತ ಮತ್ತೆ ಬ್ರಿಕ್ ದೇಶಗಳು ಒಟ್ಟಾರೆಯಾಗಿ, ನಿನ್ನೆ ನಾವು ಏನು ನಮ್ಮ ಯುರೋಪಿನ 27 ಕಂಟ್ರೀಸ್ ಎಲ್ಲ ಸೇರಿ ಒಂದು ಒಕ್ಕೂಟ ಆಗಿ ಭಾರತದ ಜೊತೆಗೆ ಮಾಡ್ಕೊಂಡು ಯುರೋಪ್ ಒಕ್ಕೂಟ ಏನಿದೆ ಅದು, ಈ ಒಂದಷ್ಟು ಟ್ರೇಡ್ ಡೀಲ್ಸ್ ಆದಾಗ ಖಂಡಿತ ಇವುಗಳನ್ನು ಸ್ಟ್ರೆಂಥನ್ ಮಾಡುವಂತ ಕಾರ್ಯಗಳು ಆಗೇ ಆಗತ್ತೆ. ಆಮೇಲೆ ಇನ್ನೊಂದು ಮಾತನ್ನ ನಾನು ಹೇಳ್ಬೇಕು, ಬಂಗಾರದ ಅಂಗಡಿಯ ವಿಚಾರನ ಆವಾಗಲೇ ಚರ್ಚೆ ಮಾಡುವಾಗ, ಹೆಚ್ಚಾದ್ರೆ ಬಂಗಾರದ ಅಂಗಡಿಗೆ ನಷ್ಟ ಆಗ್ಬಿಟ್ಟಿದೆ, ಕಡಿಮೆ ಆಗಿದ ತಕ್ಷಣ ನಷ್ಟ ಆಗಿದೆ. ಆದ್ರೆ ಹೆಚ್ಚಾದಾಗ ಹೆಚ್ಚು ಲಾಭ ಪಡೆದಿರೋರು ಬಂಗಾರದ ಅಂಗಡಿಯವರೇ. ಆದ್ರೆ ಈ ತರದ್ ಲಾಸ್ ಆದಾಗ ಆಗೋದು ಇನ್ವೆಸ್ಟರ್ಸ್ಗೆ, ಕಾಮನ್ ಮ್ಯಾನ್ಗೆ, ಇಲ್ಲ ನಾನು ಏನೋ ಮಾಡ್ಬಿಟ್ಟು ನನ್ಗೆ ಒಂದಷ್ಟು ಕಷ್ಟ ಇದೆ ಆದ್ರೂ ಪರವಾಗಿಲ್ಲ, ಇದನ್ನ ಒಂದಷ್ಟು ತಗೊಂಡು ಇಟ್ಕೊಳ್ತೀನಿ ನಾಳೆಗೆ ಅಂತ ಅನ್ಕೊಳ್ಳೋರ್ಗೆ ಅದು ತೊಂದರೆ ಆಗತ್ತೆ. ಸೊ ಇಬ್ಬರಿಗೂ ತೊಂದರೆ ಆಗದೆ ಇರ್ಲಿ, ಆದ್ರೆ ಬಂಗಾರದ ಅಂಗಡಿಯವರು ಒಂದ್ ವೇಳೆ ನಿಜವಾಗ್ಲೂ ತೊಂದರೆ ಆದ್ರೂ ಅದ್ರ ಶಾಕ್ ನ ತಡ್ಕೊಳ್ಳುವಂತ ಶಕ್ತಿ ಅವ್ರಿಗಿರುತ್ತೆ. ಆದ್ರೆ ಜನಸಾಮಾನ್ಯರಿಗೆ ಅದಿರೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಈಗ ನಾವು ಗಮನಿಸಿದ್ರೆ ಕಳೆದ ಒಂದು ವರ್ಷದಲ್ಲಿ ಅದು ಹೆಚ್ಚಳ ಆಗಿದ್ದು, ಬಂಗಾರದ ಬೆಲೆಗಳು ಹೆಚ್ಚಳ ಆಗಿರುವಂತ ವಿಧಾನವನ್ನ ನೋಡಿದ್ರೆ ಎಷ್ಟು ಒಂದು ರೆಕಾರ್ಡ್ ಹೇಗೆ ಅಂದ್ರೆ ಕೇಶವ್, ಅದು ಹೇಗೆ ಅಂದ್ರೆ ನನಗೆ ಬರ್ತಿದ್ದ ಲಾಭ ಕಡಿಮೆ ಆಯ್ತು ಅಂತ ಮಾತಾಡ್ಬೇಕಷ್ಟೇ, ಅವರು ನನಗೆ ನಷ್ಟ ಆಯ್ತು ಅಂತ ಮಾತಾಡುವಂತಿಲ್ಲ ಅಂತ. ಅದನ್ನ ನನ್ಗಂತೂ ಅನ್ಸುತ್ತೆ, ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಹೆಚ್ಚಾಗಿತ್ತು, ಒಂದ್ ವರ್ಷ ಬಂಗಾರ ಕಡಿಮೆ ಆಗಿದೆ. ಆಮೇಲೆ ಬಂಗಾರ ಮತ್ತು ನೋಟುಗಳು ಡಸ್ಟ್ಬಿನ್ ಸೇರಿದ್ ನಾವು ನೋಡೇ ಇಲ್ಲ ಯಾವತ್ತೂ. ಬಂಗಾರ ಮತ್ತು ಕರೆನ್ಸಿ ಯಾವತ್ತು ಡಸ್ಟ್ಬಿನ್ಗೆ ಹೋಗಿರೋದು ಯಾರು ನೋಡಿಲ್ಲ ಅಂತ. ಅದೊಂದು ಬಂಗಾರ ಕೊಳ್ತೋಗಲ್ವಲ್ಲ ಬಂಗಾರ ಅಂತ. ಅಲ್ಲ, ಇನ್ನೂ ಒಂದು ವಿಚಾರ ನೀವು ಹೇಳಿದ್ದಕ್ಕೆ ಆಡ್ ಮಾಡ್ತೀನಿ, ನೀವು ಹೇಳಿದ್ ಸರಿಯಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಪೂರಕವಾಗಿ, ಇವಾಗ ನೋಡಿ ಬಂಗಾರದ ಅಂಗಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ, ಬ್ರಾಂಚ್ಗಳು ಹೆಚ್ಚಾಗ್ತಾ ಇರುತ್ತೆ. ಅಂದ್ರೆ ಅದರದ್ದು ಒಂದು ನೀವು ಮಾರ್ಕೆಟ್ ಇಂಡಿಕೇಟರ್ ತಗೊಂಡು ನಾವು ಗಮನಿಸಬಹುದು, ಬಂಗಾರದ ಅಂಗಡಿಯವರಿಗೆ ತುಂಬಾ ಹೆಚ್ಚು ಲಾಸ್ ಆಗಲ್ಲ. ನೀವ್ ಹೇಳ್ದಂಗೆ ಎಷ್ಟು ಲಾಭದಲ್ಲಿ ಕಡಿಮೆ ಆಯ್ತು ಅನ್ನೋದಾಗ್ಬಹುದು ಅಷ್ಟೇ. ಆದ್ರೆ ಜನಸಾಮಾನ್ಯರಿಗೆ ಈ ತರದ ಅನಿಶ್ಚಿತತೆ ಇದ್ದಾಗ ಖಂಡಿತವಾಗಿಯೂ ಒಂದಷ್ಟು ಕನ್ಫ್ಯೂಷನ್ಗಂತೂ ಒಳಗಾಗ್ತಾರೆ ಅನ್ನುವಂಥದ್ದಂತೂ ಸತ್ಯ. ಫೈನ್. ಪ್ರವೀಣ್ ಅವ್ರಿಗೊಂದು ಪ್ರಶ್ನೆ ನಾನು ತಗೊಂಡು ಆಮೇಲೆ ಶ್ರೀಧರ್ ಹತ್ರ ಬರ್ತೀನಿ. ಪ್ರವೀಣ್, ಈಗ ಈ ಬಜೆಟ್ ಟೈಮಲ್ಲಿ ಏನಾಗ್ಬಿಡುತ್ತೆ, ಅದು ಆಭರಣ ವ್ಯಾಪಾರಿಗಳಾಗಲಿ, ಕೈಗಾರಿಕಾ ಖರೀದಿದಾರರಾಗಲಿ ಸ್ವಲ್ಪ ಕಾದ್ ನೋಡೋಣ ಅಂತ ಇರ್ತಾರೆ. ಏನೋ ತೆರಿಗೆ ನಂಗೆ ಸ್ವಲ್ಪ ಕಡಿಮೆ ಆಗಬಹುದೇನೋ, ನಂಗೆ ಸ್ವಲ್ಪ ಲಾಭ ಆಗಬಹುದೇನೋ, ಲಾಭ ಜಾಸ್ತಿ ಆಗಬಹುದೇನೋ ಅಂತ ಹೇಳಿ ಈ ಕಾದು ನೋಡುವ ಈ ಟೈಮು, ಇದು ಸಹಜವಾಗಿಯೇ ಮಾರ್ಕೆಟ್ ಬಿಹೇವ್ ಮಾಡುವಂಥ ರೀತಿನ ಇದು ತೆರಿಗೆಗಳ ವಿಚಾರದಲ್ಲಿ ಅಂತ? ಅದು ಒಂದು. ಮತ್ತೆ ಈಗ ಸಪೋಸ್ ನಾನು ಇನ್ವೆಸ್ಟರ್ ಆಗಿದ್ದೀನಿ ಗೋಲ್ಡ್ ಅಲ್ಲಿ, ಸಪೋಸ್ ನಾನು ಇವಾಗ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ, ಪ್ರೈಸ್ ಹೈಕ್ ಆಗ್ಬೋದು ಅಂತ. ಸೊ ಬಜೆಟ್ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಅಂದ್ರೆ ಆಬ್ವಿಯಸ್ಲಿ ನಾನು ಪ್ರಾಫಿಟ್ ಬುಕ್ ಮಾಡಕ್ಕೆ ಎದುರ್ಬೋದು. ನಾಳೆ ಏನಾದರೂ ನನಗೆ ಪ್ರೈಸ್ ಅಡ್ವಾಂಟೇಜ್ ಲೈಕ್ ಬಜೆಟ್ ಮೇಲೆ ಪಾಸಿಟಿವ್ ಮೂಮೆಂಟ್ ಆಗಿ, ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಮತ್ತೆ ಏನಾದರೂ ಚೇಂಜಸ್ ಆಗಿ, ದೆನ್ ಬಜೆಟ್ ಮೇಲೆ ಯಾವಾಗಲೂ ಬಜೆಟ್ ಅನ್ನ ಒಂದು ಮೂಲ ದಂಡವಾಗಿ ಯೂಸ್ ಮಾಡೋದು ಒಂದೊಂದ್ಸಲ ತುಂಬಾ ಜನರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿರುತ್ತೆ. ಒಂದು ಲೈಕ್ ನಾಳೆ ಬಜೆಟ್ ಇದೆ, ಸೊ ಕಾದ್ ನೋಡೋಣ, ದೆನ್ ಸೆಲ್ ಮಾಡೋಣ ಆ ತರಕ್ಕೆ. ಇಲ್ಲ ನಾಳೆ ಬಜೆಟ್ ಇದೆ, ದೆನ್ ಕಾದ್ ನೋಡಿ ದೆನ್ ಇನ್ವೆಸ್ಟ್ ಮಾಡೋಣ ಮಾರ್ಕೆಟ್ ಮೂಮೆಂಟ್ ಅನ್ನ ನೋಡಿ. ಅದು ಕ್ವೈಟ್ ಕಾಮನ್ ಫೆನಾಮಿನನ್, ಲೈಕ್ ಅದು ಎಲ್ಲರಲ್ಲೂ ಇರೋಂತ ಒಂದು ಗುಣ. ಸೊ ಒಂದು ಏನಂತಾರೆ ಅಂದ್ರೆ ಲೈಕ್ ಕುರುಡ ಕನ್ಸ್ಕೊಂಡಂಗೆ ಆಗತ್ತಾ ಇಲ್ವಾ. ಸೊ ನಮ್ ಪಾಸಿಟಿವ್ ಆಗಿ ಬಂದ್ರೆ ದೆನ್ ಇಟ್ ವಿಲ್ ಬಿ ಲೈಕ್ ಲಕ್, ಇಲ್ಲ ಅಂದ್ರೆ ಲಾಸ್ ಆ ತರ. ಇವಾಗ ಸಪೋಸ್ ಬಜೆಟ್ ಮೇಲೆನೆ ಟ್ರೇಡ್ ಮಾಡೋರಂತವ್ರು ತುಂಬಾ ಜನ ಇರ್ತಾರೆ, ಲೈಕ್ ಆರ್ಬಿಟ್ರೇಜ್ ಅಡ್ವಾಂಟೇಜ್, ರಿಟರ್ನ್ ಆರ್ಬಿಟ್ರೇಜ್ ಅನ್ನೋ ತರಕ್ಕೆ. ಸೊ ಇಟ್ಸ್ ಆಲ್ ಡಿಪೆಂಡ್ ಆನ್ ಎಕ್ಸ್ಪೆಕ್ಟೇಷನ್ ಆಫ್ ದಟ್ ಪರ್ಟಿಕ್ಯುಲರ್ ಸೆಗ್ಮೆಂಟ್.
ಈಗ ಇನ್ವೆಸ್ಟರ್ಸ್ ಏನ್ ಮೂಡ್ ಇದೆ, ಈಗ ಬುಲ್ಲಿಶ್ ಇದೆಯಾ ಬೇರಿಶ್ ಇದೆಯಾ ಅದ್ರ ಮೇಲೆ ಡಿಪೆಂಡ್ ಆಗೋ ಅಂತದ್ದು. ಸೊ ತೆರಿಗೆ ನೀತಿ ಈಗ ಅದು ಹೈಲಿ ವೊಲಟೈಲ್. ಈಗ ನಾಳೆ ನಾನು ಪಾಸಿಟಿವ್ ಆಗಿ ಈಗ BSED ಲೈಕ್ ಕಸ್ಟಮ್ ಡ್ಯೂಟಿ ಏನಾದ್ರು ಈಗ 5% ಇದೆ, ಎಫೆಕ್ಟಿವ್ಲಿ 6% ಇದೆ. ಇನ್ ಎನಿ ಕೇಸ್ ಕಸ್ಟಮ್ ಡ್ಯೂಟಿ ಈಗ ನೀವು ಹೇಳ್ದಾಗೆ ಆಗ್ಲೇ ಏನಾದ್ರೂ ಗೋಲ್ಡ್ ಸ್ಮಗ್ಲಿಂಗ್ ನ ಕಡಿಮೆ ಮಾಡ್ಬೇಕಂದ್ರೆ ಕಸ್ಟಮ್ ಡ್ಯೂಟಿನ ಮತ್ತೆ ಇಳಿಸ್ಬೇಕು ಅಂತ ಸರ್ಕಾರ ಚಿಂತೆ ಮಾಡಿ, ಅಕಸ್ಮಾತ್ ನಾಳೆ ಏನಾದ್ರು ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿದ್ರೆ, ವಿಚ್ ಇಸ್ ವೆರಿ ಅನ್ಸರ್ಟೈನ್, ಇನ್ ಕೇಸ್ ಇಫ್ ಇಟ್ ಇಸ್ ದೇರ್ ದೆನ್ ಕನ್ಸಂಪ್ಷನ್ ಜಾಸ್ತಿ ಆಗ್ಬೋದು, ವಿಚ್ ವಿಲ್ ಆಟೋಮ್ಯಾಟಿಕಲಿ ರಿಸಲ್ಟ್ ದ ಪ್ರೈಸ್ ಮೂವ್ಮೆಂಟ್. ಸೊ ಅದು ಒಂದು ಕಾರಣ ಆಗ್ಬೋದು. ಗೋಲ್ಡ್ ಮಾರ್ಕೆಟ್ ಪರ್ಟಿಕ್ಯುಲರ್ಲಿ ಇಂಡಿಯಾದ ಮೇಲೆನೆ ಡಿಪೆಂಡ್ ಆಗಿಲ್ಲ, ಅದು ಹಾಗೆ ನೋಡೋದಾದ್ರೆ. ಸೊ ಇಟ್ಸ್ ಇಂಟರ್ನ್ಯಾಷನಲಿ ಡ್ರಿವನ್ ಮಾರ್ಕೆಟ್. ಸೊ ಲೈಕ್ ಇಟ್ಸ್ ಅ ಸ್ಲೈಟ್ ಒಂದು ಇಂಪ್ಯಾಕ್ಟ್ ಇರ್ಬೋದು. GST ರೇಟ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಕಸ್ಟಮ್ ಡ್ಯೂಟಿ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಾದ್ರು ಒಂದು ಅಡ್ವಾಂಟೇಜ್ ಕೊಟ್ರೆ, ಇಟ್ ಡಿಪೆಂಡ್ಸ್ ಆನ್ ದಟ್ ಕ್ಯಾಟಗರಿ. ಆದ್ರೆ ಇಟ್ ವಿಲ್ ಬಿ ಮೈನರ್ ಇಂಪ್ಯಾಕ್ಟ್ ಅಂತ ನನಗನ್ಸುತ್ತೆ. ಫೈನ್. ಶ್ರೀಧರ್ ಅವರೇ, ಈಗ ಇನ್ವೆಸ್ಟ್ ಮಾಡಿರೋರು ಯಾವಾಗಲೂ ಜಾಸ್ತಿ ಹೋಗಲಿ ಅಂತಲೇ ಬಯಸ್ತಾ ಇರ್ತಾರೆ ಶ್ರೀಧರ್ ಅವರೇ. ಆದರೆ ಈ ಮಗಳ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಬೇಕು, ಸ್ವಲ್ಪ ಕಷ್ಟ ಇದೆ, ಈ ಥರ ಎಲ್ಲ ಯೋಚನೆ ಮಾಡೋರು ಏನು ಮಾಡ್ತಾರೆ, ಬೆಳಿಗ್ಗೆ ಎದ್ದರೆ ಚಿನ್ನ ಇಳಿಲಿಯಪ್ಪ, ಇವು ಸ್ವಲ್ಪ ಕಡಿಮೆ ಆಗಿಬಿಡ್ಲಿ ಅಂತ ಹೇಳ್ತಾರೆ. ಈ ವಿಚಾರ ಬಂದರೆ ನೇರವಾಗಿ ನಿಮ್ಮ ಅಂಗಡಿಗೆ ಬರ್ತಕ್ಕಂಥವ್ರು ಯಾರೇ ಇರಲಿ, ಅಂಗಡಿಗೆ ಬರುವವರು ಅನೇಕರು ಇದೆಲ್ಲ ತಿಳ್ಕೊಂಡು ಓದ್ಕೊಂಡೆ ಅಂಗಡಿಗೆ ಬರ್ತಾರೆ ಅಂತ ನಾನು ಅಂದ್ಕೊಳ್ಳಲ್ಲ. ಕೆಲವ್ರಿಗೆ ಗೊತ್ತಿಲ್ಲದೇನೋ ಅಂಗಡಿಗೆ ಎಂಟ್ರಿ ಆಗಬಹುದು. ಅವರು ಬಂದಾಗ ಚಿನ್ನ ಜಾಸ್ತಿ ಆಗಿಬಿಟ್ಟಿದೆ, ಬೆಲೆ 10,000 ಜಾಸ್ತಿ ಆಯಿತು ಅಂದರೆ, ಅಯ್ಯೋ ಚಿನ್ನ ಸಹವಾಸನೇ ಬೇಡ ಅಂತ ವಾಪಸ್ ಹೋಗೋರು ಇದ್ದಾರಾ, 1 ಗ್ರಾಮ್ ಕಡಿಮೆ ಕೊಡಿ ನನಗೆ ಪರವಾಗಿಲ್ಲ ಅಂತ ಹೇಳೋರು ಇದ್ದಾರಾ ನಿಮಗೆ? ಇಡೀ ಕರ್ನಾಟಕದಾದ್ಯಂತ ನಮ್ಮ ಶ್ರೀ ಗೋಲ್ಡ್ ಪ್ಯಾಲೇಸ್, ಸಿಲ್ವರ್ ಟೌನ್ ಕ್ರಾಸ್, ಗೋಕುಲ್ ರೋಡ್, ಹುಬ್ಳಿಯಲ್ಲಿ ನಮ್ದು ಫ್ಯಾಕ್ಟ್ರಿ ಟು ಡೈರೆಕ್ಟ್ ಕಸ್ಟಮರ್ ಅಂದ್ರೆ ವಿಶ್ವ ದಾಖಲೆ ಆಗಿದೆ ನಮ್ದು. ನಮ್ದು ಮೇಕಿಂಗ್ ಚಾರ್ಜ್ ಏನಂತ ಹೇಳಿದ್ರೆ 3% ಲಿಂದ 6.9% ವರೆಗೂ ಮೇಕಿಂಗ್ ಚಾರ್ಜ್ ಇದೆ. ಬಟ್ ನಮ್ಮ ಕಡೆ ಬಂದಂತ ಕಸ್ಟಮರ್ ಯಾರು ಇನ್ನೂವರೆಗೂ ಹೊಳ್ಳಿ ಹೋಗಿಲ್ಲ. ಯಾಕೆಂದ್ರೆ ಅಲ್ಲಿಂದ ಜನ ಬರ್ತಾ ಇದಾರೆ ನಮ್ಮಲ್ಲಿ, ನಮ್ ಕಡೆ ಯಾವ್ದು, ಯಾಕಂದ್ರೆ ನಮ್ದು ಫ್ಯಾಕ್ಟ್ರಿಲಿಂದ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದೇವಿ. ಬರೀ ಕೇವಲ ಈಗ ಹೊರಗಡೆ ನೀವು ಏನಾದ್ರು ಅಲ್ಲ ನನ್ನ ಪಾಯಿಂಟ್ ಏನು ಗೊತ್ತಾ ಶ್ರೀಧರ್ ಅವರೇ, ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಈ ಚಿನ್ನ ಖರೀದಿ ಮಾಡೋಕ್ಕೆ ಅಂತ ಬರುವವರು ನಿಮ್ಮ ಅಂಗಡಿಗಾದರೂ ಬರಲಿ, ಇನ್ಯಾರಾದ್ರೂ ಅಂಗಡಿಗಾದರೂ ಬರಲಿ, ಬೆಲೆ ತುಂಬ ಜಾಸ್ತಿ ಆಯಿತು, ಬೆಲೆ ತುಂಬ ಕಡಿಮೆ ಆಯಿತು ಅನ್ನೋದ್ರ ಮೇಲೆ ವ್ಯಾಪಾರವನ್ನೇ ಮಾಡಲ್ವಾ, ಅಥವಾ ಸ್ವಲ್ಪ ಕಡಿಮೆ ಕೊಡಿ ನನಗೆ ಅಂತ ಕೇಳ್ತಾರಾ, ಸ್ವಲ್ಪ ಕಡಿಮೆ ಗ್ರಾಮ್ ಕೊಡಿ ನನಗೆ ಪರವಾಗಿಲ್ಲ ಅಂತ? ಇಲ್ಲಿ ಎಫೆಕ್ಟ್ ಏನಾಗತ್ತೆ ಅಂದ್ರೆ ಇಡೀ ವಿಶ್ವಾದ್ಯಂತ ಇದು ಸಮಸ್ಯೆ ಇರುವುದೇ. ಆದ್ರೆ ಯಾವುದೇ ಗ್ರಾಹಕರು ಬಂದವರು ಮೊದ್ಲು ಇವ್ರದ್ದು ಮೇಕಿಂಗ್ ಚಾರ್ಜ್ ಏನಿದೆ ಅನ್ನುವಂಥದ್ದು ನೋಡ್ತಾರೆ. ಯಾಕಂದ್ರೆ ಚಿನ್ನದ ಬೆಲೆದೊಳಗಂತೂ ಯಾರು ಕಡಿಮೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಶಕ್ಯ ಇಲ್ಲ. ಇಂಡಿಯಾ ಒಳಗಡೆ ಏನ್ ಪ್ರೈಸ್ ಇರ್ತದ ಅದು ಪ್ರೈಸ್ ಅಂತೂ ಇದ್ದೇ ಇರ್ತದ. ಬಟ್ ಮೇಕಿಂಗ್ ಚಾರ್ಜ್ ಇರುವಂತ ಕಾರಣಕ್ಕೆ ಈಗ ಯಾವುದೇ ಕರ್ನಾಟಕದೊಳಗೆ ಮಳಿಗೆ ಒಳಗೆ ತಗೊಳ್ಳಿ, ಒಂದ್ ಏನಾದ್ರು ನೆಕ್ಲೆಸ್ ತಗೋಬೇಕಂತ ಹೇಳಿದ್ರೆ 18% 20% ಮೇಕಿಂಗ್ ಚಾರ್ಜ್ ಇದೆ. ಅಂದ್ರೆ ಅಲ್ಲಿಗೆ 30,000 ರೂಪಾಯಿ ಮೇಕಿಂಗ್ ಚಾರ್ಜ್ ಇರ್ತದ. ಬಟ್ ನಮ್ಮಲ್ಲಿ ಏನಿದೆ ಅಲ್ಲ, ಮೇಕಿಂಗ್ ಚಾರ್ಜ್ ಕೇವಲ 4% ಮೇಕಿಂಗ್ ಚಾರ್ಜ್ ಇರೋ ಕಾರಣಕ್ಕೆ ಗ್ರಾಹಕರು ನಮ್ ಕಡೆ ಅಂತೂ ಯಾರು ಹೊಳೆ ಹೋಗಂಗಿಲ್ಲ. ಯಾಕಂದ್ರೆ ಲೋಯೆಸ್ಟ್ ಮೇಕಿಂಗ್ ಚಾರ್ಜ್ ಇನ್ ಕರ್ನಾಟಕದ ನಮ್ದು ವಿಶ್ವ ದಾಖಲೆ ಆಗಿದೆ. ನನಗೆ ಒಂದು ಚೈನ್ ಐಟಮ್ ತಗೊಳ್ರಿ, ಒಂದು ಚೈನ್ ಕೇಶವ್ ಅವ್ರಿಗೊಂದು ಕ್ವಶನ್ ಇರುತ್ತೆ. ಕೇಶವ್ ಸರ್, ನಾವು ಅಂಗಡಿಗೆ ಹೋಗಿ ಒಂದು ಶರ್ಟ್ ತೊಗೋತೀವಿ, ಕೇಶವ್ ಸರ್ ಶರ್ಟ್ ತೊಗೋತೀವಿ, ಶರ್ಟ್ ಮೇಕಿಂಗ್ ಚಾರ್ಜ್, ಶರ್ಟ್ ವೇಸ್ಟೇಜ್, ಶರ್ಟ್ ದಾರ, ಶರ್ಟ್ಗೆ ಆಗ್ತಿರ್ತಕ್ಕಂಥ ಬಟನ್ ಅಂತ ನಮ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ಇಫ್ ಐ ಆಮ್ ನಾಟ್ ರಾಂಗ್, ಅಥವಾ ಸೇರಿಸಿರ್ತಾರೆ ಅಂತ ಅಂದ್ಕೊಳ್ಳೋಣ. ಈ ಗೋಲ್ಡ್ ವಿಚಾರದಲ್ಲಿ, ಈ ಶರ್ಟ್ ವಿಚಾರದಲ್ಲಿ ವೇಸ್ಟೇಜ್ ಯಾಕೆ ಮಾಡಲ್ಲ, ಶರ್ಟ್ ವಿಚಾರದಲ್ಲಿ ಮೇಕಿಂಗ್ ಚಾರ್ಜ್ ಯಾಕಿಲ್ಲ? ಎಲ್ಲ ಸೇರಿಸಿ, ಟೈಲರು, ಕೂಲಿ, ಬಟ್ ಎಲ್ಲ ಸೇರಿಸಿ ನೋಡಪ್ಪ ಇದು ನಿನಗೆ 500 ರೂಪಾಯಿಗೆ ಶರ್ಟ್ ಕೊಡ್ತೀರಿ ಅಂತಾರೆ. ಈ ಗೋಲ್ಡ್ ವಿಚಾರದಲ್ಲಿ ಮಾತ್ರ ಇದು ವಿಚಿತ್ರ. ಇದೊಂದು. ಎರಡನೆಯದು, ಭಾರತಕ್ಕೆ ಎಷ್ಟರ ಮಟ್ಟಿಗೆ ಈ ಗೋಲ್ಡ್ ಮಾರುಕಟ್ಟೆ ಕಂಟ್ರೋಲ್ ಮಾಡುವಂಥ ಶಕ್ತಿ ಇದೆ? ಪಾಯಿಂಟ್ ನಂಬರ್ 1, ಕಳೆದ ಬಾರಿ 15% ಆಮದು ಸುಂಕದಿಂದ 6% ಇಳಿದಾಗ ಒಂದು 3,000-4,000 ರೂಪಾಯಿ ಕಡಿಮೆ ಆಗಿದ್ದದ್ದು ಹೌದು. ಇವೆಲ್ಲವೂ ಕೂಡ ಒಂಥರ ಫಸ್ಟ್ ಏಡ್ ಥರ ಮಾತ್ರ ವರ್ಕ್ ಮಾಡ್ತವ, ತಾತ್ಕಾಲಿಕವಾಗಿರ್ತವ, ಆನಂತರದ ಅದು ಜಿಗಿಯುತ್ತಾ ಅಂತ? ಇದು ಯುನೀಕ್. ಕೇಶವ್ ಅವರು ಕೇಳಿದ ಒಂದು ನಿಮಿಷ ನಿಮ್ಮ ಅಂಗಡಿ ಬಗ್ಗೆ ಕೇಳ್ತಾ ಇರಿ, ಒಂದೇ ಒಂದು ನಿಮಿಷ ಇರಿ. ಗೋಲ್ಡ್ ಗೆ ಮಾತ್ರ ಇದೊಂದು ಯುನೀಕ್ ಫೀಚರ್ ಇದೆ. ಯಾಕೆಂದ್ರೆ ತಯಾರಿಸುವಾಗಲೂ ನಾವು ಅವರಿಗೆ ಮೇಕಿಂಗ್ ಚಾರ್ಜ್ ಕೊಡ್ಬೇಕು, ಕೊನೆಗೆ ನಾವು ಮಾರುವಾಗ ಕರಗಿಸ್ಲಿಕ್ಕೂ ಮತ್ತೆ ನಾವು ಕೊಡ್ಬೇಕು ಅದಕ್ಕೆ ದುಡ್ಡು. ಅದಕ್ಕೆ ಈ ತರದ್ದು ಒಂದು ದುಡ್ಡು ಕಳ್ಕೋಬೇಕು ಅವಾಗ. ಯಾಕಂದ್ರೆ ನಾವೇನಾದ್ರೂ ಒಂದ್ ವೇಳೆ ನಮ್ಮ ಬಂಗಾರವನ್ನ ಕೊಟ್ಟು ಇಲ್ಲ ನಮ್ಗೆ ಇನ್ನೊಂದು ಆಭರಣ ತಗೊಳ್ತೀವಿ ಅಂತಂದಾಗ ವೇಸ್ಟೇಜ್ ಮತ್ತೆ ಕಟ್ ಮಾಡಿ ಮತ್ತೆ ತಗೊಳ್ತಾರೆ. ಮೇಕಿಂಗ್ಗೂ ಚಾರ್ಜಸ್ಗೆ ದುಡ್ಡು ಕೊಡೋದು, ವೇಸ್ಟಿಂಗ್ ಕೊಡೋದು ಬಹುಶಃ ಗೋಲ್ಡಿನ ಸ್ಪೆಷಾಲಿಟಿ. ಅದನ್ನ ಬಹುಶಃ ಅದೊಂದು ದೊಡ್ಡ $1 ಬಿಲಿಯನ್ ಪ್ರಶ್ನೆನೇ ಅದು, ಖಂಡಿತವಾಗಿ. ಶರ್ಟ್ಗೂ ಪ್ಯಾಂಟ್ಗೂ ಶೂಗೆಲ್ಲ ಚಾರ್ಜ್ ಮಾಡಲ್ವಲ್ಲ ವೇಸ್ಟೇಜ್ ಅಂತ, ಅದು ನಾನು ಯೋಚನೆ ಮಾಡ್ತಿದ್ದೆ ಅಷ್ಟೇ.
ಅಲ್ಲ ನೀವು 100% ನಾನು ಅದನ್ನ ಒಪ್ತೀನಿ, ಯಾಕಂದ್ರೆ ಯಾವ್ದಕ್ಕೂ ಮಾಡಲ್ಲ ಈ ಗೋಲ್ಡ್. ಅದಕ್ಕೆ ನಾನು ಹೇಳಿದೆ ಅದೊಂದು $1 ಬಿಲಿಯನ್ ಪ್ರಶ್ನೆ, ಅದು ಒಂದಕ್ಕೆ ಮಾತ್ರನೇ ಯಾಕೆ ಇಷ್ಟೊಂದು ವಿಶೇಷ ಇದೆ ಅಂತ. ಬಹುಶಃ ಅದೇ ಕಾರಣಕ್ಕೆ ಅದರದ್ದು ಬೆಲೆಗಳು ಹೆಚ್ಚಿಕೊಂಡು ಹೋಗ್ತಾ ಇರುತ್ತೆ. ಈಗ ಲಾಸ್ಟ್ ಇಯರ್ ನಾವು ಗಮನಿಸಿದ್ರೆ ನಮ್ಗೆ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವರು ಕಾರ್ ತಗೊಂಡ್ರು ವೇಸ್ಟೇಜ್ ಚಾರ್ಜ್ ಹಾಕಿಲ್ಲ ಸರ್ ಯಾರು. ಕಾರಲ್ಲಿ ಒಂದು ವೇಸ್ಟೇಜ್ ಚಾರ್ಜ್ ಹಾಕಿಲ್ಲ, ಕಾರು ಬೈಕ್ ತಗೊಂಡ್ರು ಕೂಡ ಯಾವ್ದಕ್ಕೂ ಹಾಕಲ್ಲ ಬಿಡಿ. ಜಗತ್ತಿನ ಯಾವ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಅಂತ ಏನಾದ್ರು ಬರುತ್ತಾ ಅಂತ. ನೀನು ಶರ್ಟ್ ತಗೊಂಡ್ ಮಾರಿದ್ರೆ ಕಡಿಮೆಗೆ ಹೋಗುತ್ತಪ್ಪ, ಅಥವಾ ಕಾರ್ ತಗೊಂಡ್ ಮಾರಿದ್ರು ಕಡಿಮೆಗೆ ಹೋಗುತ್ತೆ, ಗೋಲ್ಡ್ ತಗೊಂಡ್ ಮಾರಿದ್ರೆ ಯಾವಾಗ್ಲೂ ಜಾಸ್ತಿಗೆ ಹೋಗುತ್ತೆ. ಆ ಅಪ್ರಿಸಿಯೇಷನ್ ವಿಚಾರ ಇದೆಯಾ ಅದರಲ್ಲಿ? ಅಲ್ಲ, ಇನ್ನೊಂದೇನ್ ಗೊತ್ತಾ, ನಾನು ಗೋಲ್ಡ್ ಮತ್ತೆ ಕಾರನ್ನ ಕಂಪೇರ್ ಮಾಡೋದು ಅಷ್ಟು ಸರಿಯಲ್ಲ ಅಂತ ಯಾವಾಗೂ ನಾನು ನಿಮ್ಮ ಹತ್ರ ಮಾತಾಡುವಾಗ ಹೇಳಿದ್ದೀರಿ. ನಮ್ಗೆ ಗೋಲ್ಡ್ ಇಂದ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಅಡ್ವಾಂಟೇಜ್ ಕಾರಿಂದ ಇರುತ್ತೆ. ಅಲ್ಲಿ ಡಿಪ್ರಿಸಿಯೇಷನ್ ಯಾಕಾಗತ್ತೆ ಅಂತಂದ್ರೆ ಕಂಟಿನ್ಯೂಸ್, ಇವಾಗ ನೀವು ಗೋಲ್ಡ್ ನ ಕೂಡ ಕಂಟಿನ್ಯೂಸ್ ಯೂಸ್ ಮಾಡಿ 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 ಅದರಲ್ಲಿ ಕಡಿಮೆ ಆದ್ರೆ, ಅದು ಸೌಕೊಂಡ್ರೆ ಗೋಲ್ಡ್ ಪ್ರೈಸ್ ಕಡಿಮೆ ಆಗುತ್ತೆ, ಆದ್ರೆ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆದ್ರೆ ನಾವೀಗ ಒಂದು ವೆಹಿಕಲ್ ತಗೊಂಡಾಗ ವೆಹಿಕಲ್ ನ ನಾವು ಸಾಕಷ್ಟು ಬಾರಿ ಯೂಸ್ ಮಾಡಿರ್ತೀವಿ, ಅದರಿಂದ ಅನುಭವವನ್ನ ಪಡೆದಿರ್ತೀವಿ, ಮತ್ತೆ ಅದರಿಂದ ಸಾಕಷ್ಟು ನಮ್ಗೆ ಬೇರೆ ಬೇರೆ ಅಡ್ವಾಂಟೇಜ್ ಸಿಕ್ಕಿರುತ್ತೆ. ನಾವು ಅದ್ರದ್ದು ಮಾನಿಟರಿ ವ್ಯಾಲ್ಯೂ ಎಲ್ಲ ಕೌಂಟ್ ಮಾಡಿ, ನಾನು ದಿನ ಆಫೀಸಿಗೆ ಕರೆಕ್ಟ್ ಟೈಮ್ಗೆ ಹೋಗ್ತಾ ಇದೀನಿ ನನ್ನ ಗಾಡಿಯಿಂದ, ನಾನು ತಗೊಂಡಿರುವ ಕಾರಿಂದನೋ ಟೂ ವೀಲರ್ ಕಾರಣದಿಂದಲೋ ಅಂದ್ರೆ ನೀವು ಅದಕ್ಕೆ ಒಂದು ಮಾನಿಟರಿ ವ್ಯಾಲ್ಯೂ ಕೌಂಟ್ ಮಾಡಿ. ಆತರ ಎಷ್ಟು ವರ್ಷ, ಒಂದು 10 ವರ್ಷ ಅನ್ನೋ ಯೂಸ್ ಮಾಡಿ ಅನಂತರ ಮಾರಕ್ ಹೋದಾಗ ಇವೆಲ್ಲದ್ರದ್ದು ಮಾನಿಟರಿ ವ್ಯಾಲ್ಯೂ ನಾನು ಹಾಕೊಂಡು ನಾನು ಮಾಡಿದ್ರೆ ಬಹುಶಃ ಕಾರ್ಗೂ ಅಡ್ವಾಂಟೇಜಸ್ ಅಥವಾ ಟೂ ವೀಲರ್ಗೂ ಇದ್ದೇ ಇರುತ್ತೆ. ಆದ್ರೆ ಇದ್ರದ್ದೇನಂತಂದ್ರೆ ಇದು ಓವರ್ ಆಲ್ ಸ್ಕೇರ್ಸಿಟಿಯ ಕಾರಣಕ್ಕೆ ಮತ್ತೆ ಆ ಒಂದು ಬಂಗಾರಕ್ಕೆ ನಾವು ಕೊಡುವಂತಹ ಪ್ರತಿಯೊಬ್ಬರು ಕೊಡ್ತಿರುವಂತಹ ಮಾನ್ಯತೆ ಕಾರಣಕ್ಕಾಗಿ ಅದು ಹೆಚ್ಚಾಗ್ತಾ ಇದೆ ಅಷ್ಟೇ. ಆಮೇಲೆ ಲಾಸ್ಟ್ ಇಯರ್ ನೋಡಿ, ಒಂದು ಅಂಕಿಅಂಶ ನಾನು ಹೇಳ್ಬೇಕು ಇವಾಗ, ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅವ್ರು ಹೇಳಿದ್ದಾರೆ ಕಳೆದ ವರ್ಷ ಈ ಬೆಲೆಗಳು ಇಷ್ಟೊಂದು ಹೆಚ್ಚಿರೋದ ಕಾರಣಕ್ಕಾಗಿ ಅದರ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ 24ರಿಗೆ ಹೋಲಿಸಿದ್ರೆ 11% ಜನ ಬಂಗಾರದ ಒಟ್ಟಾರೆ ಬೇಡಿಕೆ ಇತ್ತು, ಅದು ಕುಸ್ತಿದೆ ಅನ್ನುವಂತ ಒಂದು ಅಂಕಿ ಅಂಶವನ್ನ ಕೂಡ ಅವ್ರು ಕೊಡ್ತಾ ಇದ್ದಾರೆ. ಸೊ ಹಂಗಾಗಿ ಜನಕ್ಕೆ ಇದು ಎಷ್ಟು ಕಷ್ಟ ಆಗ್ತಾ ಇದೆ ತಗೊಳ್ಳೋದು ಈ ತರ ಆದಾಗ ಅನ್ನೋದನ್ನ ಅದು ತೋರಿಸ್ತಾ ಇದೆ. 11% ಅದು ಕಡಿಮೆ ಆಗಿದೆ ಅಂತಂದ್ರೆ ಅಷ್ಟು ಜನ ಅದರ ತಗೊಳ್ಳಕ್ ಆಗಿಲ್ಲ ಅಂತ, ಅಂದ್ರೆ ಅಷ್ಟು ಮೌಲ್ಯದ ಬಂಗಾರ ಕಡಿಮೆ ಆಗಿದೆ ಅಂತ, ಅಂದ್ರೆ ಓವರ್ ಆಲ್ ಕ್ವಾಂಟಿಟಿ ಏನಿತ್ತು ಅದ್ರದ್ದು 11% ಕಡಿಮೆ ಆಗಿದೆ ಅಂತಂದ್ರೆ ಅಷ್ಟು ಜನಕ್ಕೆ ಅದು ಕೈ ಎಟಕ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಲ್ಲಿದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ, ಜನಸಾಮಾನ್ಯರಿಗೂ ಇದ್ರದ್ದು ಹೊಡೆತ ಬೀಳುತ್ತೆ. ಯಾಕಂದ್ರೆ ಗೋಲ್ಡ್ ಮೇಲೆ ನಾವು ETF ಮೇಲೆ ಹಾಕೋದ್ರಿಂದ ಅದರದ್ದು ಪರಿಣಾಮನೂ ಇದ್ರ ಮೇಲೆ ಬೀಳುತ್ತೆ. ಸೊ ಹಂಗಾಗಿ ಇದು ಜನಸಾಮಾನ್ಯರಿಗೆ ಹೆಚ್ಚಿನ ಹೊಡೆತ ಬೀಳ್ತಾ ಇರುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಫೈನ್ ಫೈನ್, ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆದ್ಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಪ್ರವೀಣ್ರಿಗೆ ಒಂದೊಂದು ಕ್ವಶನ್ ಇರುತ್ತೆ. ನಾಳೆ ಈಗ ಈ AI ಜಾಸ್ತಿ ಆಗ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ಅನೇಕ ಉದ್ಯೋಗವನ್ನು ಅದು ರಿಪ್ಲೇಸ್ ಮಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ, ನಾಳಿನ ಒಂದು ಬಜೆಟಲ್ಲಿ ಈ ತೆರಿಗೆಗಳ ವಿಚಾರದಲ್ಲಿ ಏನಾದರೂ ಬದಲಾವಣೆ ಮಾಡೋದ್ರಿಂದ ಉದ್ಯಮಗಳ ವಿಚಾರದಲ್ಲಿ ತೆರಿಗೆ ಜಾಸ್ತಿ ಅಥವಾ ಕಡಿಮೆ, ಅಥವಾ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳ ವಿಚಾರದಲ್ಲಿ ಎಂಥ ನಿರ್ಧಾರ ಆದರೆ ಚೆನ್ನಾಗಿರುತ್ತೆ ದೇಶಕ್ಕೆ ಅಂತ? ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಬಂದರೆ ಮೇಜರ್ ಆಗಿ ಇವರು ರಿಬೇಟನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಾಸ್ಟ್ ಒಂದು 7 years ಇಂದ ಕೂಡ. ಅಂದರೆ 2019 ಇಂದ 2024 ಎರಡೂ ಬಜೆಟಲ್ಲಿ ರಿಬೇಟನ್ನ ಟಾರ್ಗೆಟ್ ಮಾಡಿನೇ ಇವರು ಒಂದು ಬಜೆಟ್ನ ಮಂಡನೆ ಮಾಡಿರೋವಂಥದ್ದು. ಈ ರಿಬೇಟ್ಗೂ ಎಕ್ಸಮ್ಷನ್ಗೂ ಲಿಮಿಟ್ ಒಂದು ಬೇಸಿಕ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ರಿಬೇಟ್ ಅನ್ನೋದು ಈಗ ಶಾಪಿಂಗ್ ಮಾಲಲ್ಲಿ ಅಪ್ ಟು ಇಷ್ಟು ಶಾಪಿಂಗ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಅಂತ ಹೇಳ್ತಾರಲ್ಲ, ಆ ಥರ ಮಾತ್ರ. ಸೊ ಎಕ್ಸಮ್ಷನ್ ಅಂದರೆ ಇಲ್ಲಿ ತನಕ ಟ್ಯಾಕ್ಸೇ ಇಲ್ಲ ಅನ್ನೋ ಥರಕ್ಕೆ. ಸೊ ಇವಾಗ ಕರೆಂಟ್ಲಿ ನಮ್ಮ ಭಾರತದಲ್ಲಿ ಇರೋವಂಥದ್ದು ಅಪ್ ಟು 4 lakhಗೆ ಮಾತ್ರ ಟ್ಯಾಕ್ಸ್ ಇಲ್ಲ. ವೆರಸ್ ನಿಮಗೆ 4 lakh ಆದ್ಮೇಲೆ ಟ್ಯಾಕ್ಸ್ ಇದೆ, ಬಟ್ ನಿಮ್ಮ ಆದಾಯ ಏನಾದರೂ 12.5 ಲಕ್ಷದ ಒಳಗಡೆ ಬಂದ್ರೆ ನೀವು ಟ್ಯಾಕ್ಸ್ ಏನ್ ಕೊಡ್ಬೇಕು ಅದನ್ನ ಡಿಸ್ಕೌಂಟ್ ಮಾಡ್ತಿದ್ದಾರೆ. ಆ ಡಿಸ್ಕೌಂಟ್ ಮಾಡೋ ಟರ್ಮ್ ನ ರಿಬೇಟ್ ಅಂತ ಕರಿತೀವಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ. ಇದು ಸ್ವಲ್ಪ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ, ಮತ್ತೆ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ. ಇದರಿಂದ ಏನಂದ್ರೆ ತೀರಾ 12.5 ಲಕ್ಷ ಆದಾಯ ಸಂಪಾದನೆ ಮಾಡೋ ಅಂತ ಕೆಟಗರಿಯಲ್ಲಿ ಯಾರಿದ್ದಾರೆ ಅವ್ರಿಗೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗ್ತಾ ಇದೆ ಇವಾಗ ಪ್ರೆಸೆಂಟ್ಲಿ. ಅಂದ್ರೆ ಟ್ಯಾಕ್ಸ್ ವಿನಾಯಿತಿ ಸಿಗ್ತಾ ಇದೆ. ಇದರಿಂದ ಒಂದು ಉದ್ಯಮ ಕ್ಷೇತ್ರದಲ್ಲಿ ಒಂದು ಬೆಳವಣಿಗೆ ಅಥವಾ ಒಂದು ಕನ್ಸಂಪ್ಷನ್ ಎಕನಾಮಿ ಏನಿದೆ ಅದು ಬೂಸ್ಟಿಂಗ್ ಆಗುತ್ತೆ. ಬಟ್ ಹೈ ಟ್ಯಾಕ್ಸ್ ಪೇಯರ್ಸ್ ಲೈಕ್ ಯಾರು 12.5 ಲಕ್ಷಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾರೆ ಅವ್ರಿಗೆ ಇದರಿಂದ ಯಾವುದೇ ತರ ಬೆನಿಫಿಟ್ ಇಲ್ಲ. ಈಗ ಕೊಟ್ಟಿರೋ ಬಜೆಟ್ ಇಲ್ಲಿ ತನಕ ಇರೋ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಓನ್ಲಿ ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ರೇಟ್ ಅನ್ನ ರೆಡ್ಯೂಸ್ ಮಾಡಿದ್ರು. ಈ ವರ್ಷ
ಎಕ್ಸ್ಪೆಕ್ಟೇಷನ್ ಏನಿರ್ಬೇಕಂದ್ರೆ ಜನಕ್ಕೆ ಏನಾಗ್ಬೇಕಂದ್ರೆ ಆ ಬಜೆಟ್ ಹೇಗೆ ಬರ್ಬೇಕಂದ್ರೆ ಎಕ್ಸಂಪ್ಷನ್ ಲಿಮಿಟ್ನ ಜಾಸ್ತಿ ಮಾಡಬೇಕು. 4 ಲಕ್ಷದಿಂದ ಅದನ್ನ ಅಟ್ಲೀಸ್ಟ್ ಈಗಿರೋ ಇನ್ಫ್ಲೇಷನ್ಗೆ ಎಲ್ಲದಕ್ಕೂ ಕನ್ಸಿಡರ್ ಮಾಡ್ಕೊಂಡ್ರೆ ನನ್ನ ಪ್ರಕಾರ 10 ಲಕ್ಷಕ್ಕೆ ತಂದು ನಿಲ್ಲಿಸ್ಬೇಕು ಎಕ್ಸಂಪ್ಷನ್. ಆಗ ಮಾತ್ರ ಒಂದು ಬ್ರಾಡರ್ ಸೆಕ್ಷನ್ ಆಫ್ ದ ಸೊಸೈಟಿ ಏನಿದೆ ಎಲ್ಲರಿಗೂ ಒಂದು ರಿಲೀಫ್ ಸಿಗೋ ಅಂಥದ್ದು. ಸೊ ಹೀಗೆ ಮಾಡಿದ್ರೆ ಒಂದು ಉದ್ಯಮ ಕ್ಷೇತ್ರ ಮತ್ತೆ ಮೇಜರ್ ಆಗಿ ಒಂದು ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅಲ್ಲಿ ಸ್ಯಾಲರಿಡ್ ಅವರೇ ಬರೋವಂಥದ್ದು. ಆ ಸ್ಯಾಲರಿಡ್ ಅವರು ಮತ್ತೆ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಅದರ್ ಸೆಗ್ಮೆಂಟ್ ಆಫ್ ಟ್ಯಾಕ್ಸ್ ಪೇಯಿಂಗ್ ಪಾಪ್ಯುಲೇಷನ್ ಏನಿದೆ ಅವ್ರು ಎಲ್ಲರಿಗೂ ಒಂದು ಅನುಕೂಲ ಅಂತ ಆಗುತ್ತೆ. ಬಟ್ ಇವರು ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ನ ಇನ್ಕ್ರೀಸ್ ಮಾಡ್ತಾರಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ. ಫೈನ್. ಶ್ರೀಧರ್ ಅವರೇ ಈಗ ಏನಾಗುತ್ತೆ, ಬೆಲೆ ಕಡಿಮೆ ಆದಾಗ ಯಾವಾಗಲೂ ಸ್ವಲ್ಪ ವ್ಯಾಪಾರ ಜಾಸ್ತಿ ಇರುತ್ತೆ, ಜಾಸ್ತಿ ಜನ ಬರ್ತಾರೆ ಅವಾಗ ಬೆಲೆ ಕಡಿಮೆ ಇದೆ ಬನ್ನಿ ಕೊಂಡ್ಕೊಳ್ಳೋಣ ಅಂತ ಹೇಳಿ. ನೀವು ಶ್ರೀಧರ್ ಸಂಪರ್ಕದಲ್ಲಿ ಇಲ್ಲ ಇದ್ದೀನಿ. ನಾನು ಕೇಶವ್ ಸರ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೇಶವ್ ಸರ್, ಇದೀಗ ರುಪಿ ವಿಚಾರ ಇದೆಯಲ್ಲ ಸರ್, ರುಪಿ ವಿಚಾರದಲ್ಲಿ ರುಪಿ ಬಲಗೊಂಡಾಗ ದೇಶವೂ ಬಲಗೊಳ್ಳುತ್ತದೆ, ರುಪಿ ದುರ್ಬಲವಾದಾಗ ದೇಶದ ಆರ್ಥಿಕತೆ ದುರ್ಬಲವಾಗುತ್ತದೆ ಅಂತ ನಾವು ಭಾವಿಸ್ಬೇಕಾಗತ್ತಾ, ಅಥವಾ ಭಾರತ 4ನೇ ಬಲಾಢ್ಯ ಆರ್ಥಿಕತೆ ಆ ನಿಟ್ಟಿನಲ್ಲೇ ಆ ಒಂದು ಟ್ಯಾಗ್ಲೈನ್ನ ಅಡಿಯಲ್ಲಿಯೇ ನಾವು ನೋಡಬೇಕಾಗತ್ತಾ? ಬಜೆಟ್ ರುಪಿಯನ್ನು ಬಲಗೊಳಿಸುವ ನಿಟ್ಟಿನಲ್ಲಿ ಏನಾದರೂ ಮಾಡಬಹುದಾಗತ್ತಾ ನಾಳೆ ಅಂತ ಕ್ರಮಗಳಿಗೆ ಸಾಧ್ಯ ಇದೆಯಾ? ಅಥವಾ ಟ್ರಂಪ್ ಯಾರು ಏನಾದರೂ ಮಾಡಿಕೊಳ್ಳಿ ಒಂದೇ ಒಂದು ನಿರ್ಧಾರದಿಂದ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಯಾವ ದೇಶದ ಕರೆನ್ಸಿಯನ್ನು ಏನು ಬೇಕಾದರೂ ಮಾಡಬಹುದು, ಆ ಸ್ಥಿತಿಯಲ್ಲಿ ನಾವು ಇದೀವ ಇವತ್ತಿಗೆ ಅಂತ? ರುಪಿ ಸ್ಟ್ರೆಂಥನ್ ಆಗ್ಲಿ ಅನ್ನೋಂಥದ್ದು ನಮ್ಮದು ಆಶಯ ಕೂಡ, ರುಪಿ ಕುಸಿಯದೇ ಇರ್ಲಿ ಅಂತ. ಆದ್ರೆ ಇರುವಂತ ಸ್ಥಿತಿಯಲ್ಲಿ ಈಗ ಸರ್ಕಾರ ಏನ್ ಕ್ರಮ ಕೈಗೊಳ್ಬಹುದು ನಾಳಿನ ಆಯವ್ಯಯದಲ್ಲಿ ಅಂತಂದ್ರೆ, ನಮ್ಮಲ್ಲಿರುವಂತಹ MSMEಗೆ ಮತ್ತೆ ಯಾವ್ಯಾವ್ದು ಎಕ್ಸ್ಪೋರ್ಟ್ ಪ್ರಮೋಷನ್ ಝೋನ್ಸ್ ಇದೆ ಮತ್ತೆ ಎಕ್ಸ್ಪೋರ್ಟ್ ಮಾಡುವಂತ ಕೈಗಾರಿಕೆಗಳು ಯಾವಿವೆ ಅವಕ್ಕೆ ಏನ್ ಇನ್ಸೆಂಟಿವ್ಸ್ ಕೊಟ್ಟು ಅವ್ರಿಗೆ ಹೆಂಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಇನ್ನಷ್ಟು ಎಕ್ಸ್ಪೋರ್ಟ್ ಅವ್ರನ್ನ ಹೆಚ್ಚು ಮಾಡುವ ತರದಲ್ಲಿ ಮಾಡ್ತಾರೆ ಅನ್ನೋದು ನಾವು ಕಾದ್ ನೋಡ್ತಾ ಇದೀವಿ. MSME ಸೆಕ್ಟರ್ಗೆ ಎಸ್ಪೆಷಲಿ ಎಷ್ಟು ಇನ್ಸೆಂಟಿವ್ಸ್ ಕೊಡ್ಬೋದು ಅನ್ನುವಂಥದ್ದನ್ನ ಕಾದ್ ನೋಡ್ತಾ ಇದೀವಿ. ಆದ್ರೆ ಇಲ್ಲಿ ಏನು ಅಂತಂದ್ರೆ, ಇವಾಗ ಇರೋದ್ರಲ್ಲಿ ಲಾಸ್ಟ್ ನೀವು ಗಮನಿಸಿದ್ರೆ ಲಾಸ್ಟ್ ಇದರಲ್ಲಿ ಕ್ವಾರ್ಟರ್ ಅಲ್ಲಿ ನಮ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ. ರುಪಿ ಇದಾಗಿರೋದಕ್ಕೆ ಒಳ್ಳೇದು ಅಂತ ನಾನು ನಿಮ್ಗೆ ರುಪಿ ಹಂಗಂದ್ರೆ ಇನ್ನೂ ₹100 ಆಗ್ಬಿಡ್ಲಿ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇದ್ದಂತ ಒಂದು ಸ್ಥಿತಿಯಲ್ಲಿ ಏನಾಯ್ತು ಅಂತಂದ್ರೆ, ಟ್ಯಾರಿಫ್ ಇದ್ದದ್ರಿಂದ ಟ್ಯಾರಿಫ್ ನ ನೆಗೇಟ್ ಮಾಡ್ಲಿಕ್ಕೆ ಈ ರುಪಿ ವ್ಯಾಲ್ಯೂ ಕುಸ್ತಿದ್ದು ಒಂದಷ್ಟು ಸಹಕಾರಿಯಾಗಿ ನಮ್ಮ ಎಕ್ಸ್ಪೋರ್ಟ್ಸ್ ಜಾಸ್ತಿ ಆಯ್ತು, ಇಂಪೋರ್ಟ್ಸ್ ಕಡಿಮೆ ಆಯ್ತು. ಅದೊಂದು ಪಾಸಿಟಿವ್ ಆಗಿ ನೋಡಬಹುದು ಈ ಸ್ಥಿತಿಯಲ್ಲಿ ಅನ್ನುವಂಥದ್ದನ್ನ ಹೇಳ್ಬೇಕು. ಆಮೇಲೆ ನಾವು ಯಾವಾಗ್ಲೂ ಏನು ಅಂತಂದ್ರೆ, ಇವಾಗ ಸ್ನೇಹಿತರು ಅಲ್ಲಿ ಪ್ಯಾನಲ್ ಅಲ್ಲಿ ಹೇಳ್ತಿದ್ದಂಗೆನೆ ಆಸೆ ಪಡುವಂತದ್ದು ಸರಿ ಇದೆ, ಡೈರೆಕ್ಟ್ ಟ್ಯಾಕ್ಸ್ ಇನ್ನಷ್ಟು ರಿಲ್ಯಾಕ್ಸೇಷನ್ ಕೊಡ್ಲಿ, ನೀವು ಬರೀ ರಿಬೇಟ್ ಕೊಟ್ಟಿದ್ದೀರಿ ಎಕ್ಸಂಪ್ಷನ್ ಕೊಡಿ ಅಂತ. ಆದ್ರೆ ಒಂದು ವಾಸ್ತವವನ್ನು ಗಮನಿಸಬೇಕು, ಸರ್ಕಾರದಲ್ಲಿ ನೋಡಿ ಎಷ್ಟು ಜನ ನಾವು ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ ಅನ್ನುವಂಥದ್ದನ್ನ ಗಮನಿಸಬೇಕು. ಈ ಭಾರತದಲ್ಲಿ ನಾವಿರುವಂತದ್ದು 141 ಕೋಟಿ ಜನ, ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಕಳೆದ ವರ್ಷ ಕಟ್ಟಿರುವಂತದ್ದು ಅಂದ್ರೆ ನಾವು 23-24 ಮಾಹಿತಿ ಏನ್ ಸಿಗುತ್ತೆ ಅದರ ಪ್ರಕಾರ 2.8 ಕೋಟಿ ಜನ ಮಾತ್ರ ಆಕ್ಚುಲಿ ತೆರಿಗೆಯನ್ನ ಕಟ್ಟಿರುವಂತವ್ರು. ಅದರ ಅವರೇ ಸೇರಿ 24 ಲಕ್ಷ ಕೋಟಿ ತೆರಿಗೆ ಕಟ್ಟಿರುವಂತದ್ದು 2.8 ಕೋಟಿ ಜನ. ಒಟ್ಟು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಮಾತ್ರ 7.5 ಕೋಟಿ ಜನ ಇರ್ತಾರೆ. ಈಗ ನಾವು 12, ನೀವು ಕಳೆದ ವರ್ಷನೂ ಅದೇನು ತುಂಬಾ ಮೇಜರ್ ಚೇಂಜ್ ಆಗಿರಲ್ಲ. ನಾವೀಗ 12.25 ಲಕ್ಷ ರಿಬೇಟ್ ತಗೊಂಡಿದ್ರೆ ಸಂತೋಷ ಖಂಡಿತ ಇದೆ, ಆಸೆ ಪಡೋದು ಕರೆಕ್ಟ್ ಆಗಿದೆ. ದಿಲ್ ಮಾಂಗೆ ಮೋರ್, ನಮಗೂ ಅನುಕೂಲ ಆಗ್ಲಿ, ಎಲ್ಲ ವರ್ಗದ ಜನಕ್ಕೆ ಅನುಕೂಲ ಆಗ್ಲಿ ಅನ್ನೋಂಥ ತಪ್ಪಲ್ಲ. ಆದ್ರೆ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ನಾನು ಯೋಚನೆ ಮಾಡುವಾಗ್ಲೂ ಸಹ ಹಣ ಎಲ್ಲಿಂದ ಬರಬೇಕು? ಕಟ್ತಿರೋದೇ 2.8 ಕೋಟಿ ಜನ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಹಂಗಾಗಿ ನನಗೆ ಇದರಲ್ಲಿ ಏನಂದ್ರೆ, ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಲ್ಲಿ ಒಂದಷ್ಟು ಜಾಸ್ತಿ ಮಾಡ್ಬೋದು ಬಿಟ್ರೆ, ನಾನು ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ತುಂಬಾ ಈ ಸರಿ ಏನೋ ಮಾಡ್ತಾರೆ ಅಂತ ನನಗಂತೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ದುಡ್ಡು ಬರುವ ಮೇಜರ್ ಸೋರ್ಸ್ ಕಡಿಮೆ ಆಗ್ಬಿಡುತ್ತೆ ಅವಾಗ. ಆದ್ರೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ, ಇದನ್ನ ನಮ್ಮ ಅಟ್ಲೀಸ್ಟ್ ನಾಳೆ ಅನೌನ್ಸ್ GST ಕೌನ್ಸಿಲ್ ವಿಚಾರದಲ್ಲಿ ನಾಳೆ ಅನೌನ್ಸ್ ಮಾಡಬಹುದು. ಅದಕ್ಕೊಂದಷ್ಟು ರಿಫಾರ್ಮ್ಸ್ ತಂದು ಅದು ಕರೆಕ್ಟ್ ಆಗಿದೆ, ಸ್ಲಾಬ್ ನ ಇನ್ನಷ್ಟು ಕರೆಕ್ಟ್ ಆಗಿ ಮಾಡಿ ಇನ್ನಷ್ಟು ಕಡಿಮೆ ಮಾಡುವ ಬಗ್ಗೆ ಯೋಚನೆ ಮಾಡಿದ್ರೆ ಅದರಲ್ಲಿ, ಯಾಕೆಂದ್ರೆ ನಾವು ಯಾವಾಗ್ಲೂ ಪ್ರೋಗ್ರೆಸಿವ್ ಟ್ಯಾಕ್ಸೇಷನ್ ಮಾತಾಡುವಾಗ ಜನರಲ್ ನಾವು ಮಾತಾಡೋದು ಏನಂದ್ರೆ, ತುಂಬಾ ಈಗ ಬಡವನು ಒಂದು ಕಡ್ಡಿ ಪಟ್ಟಣಕ್ಕೆ ಅಷ್ಟೇ ಕೊಡ್ತಾನೆ, ಸೌಕರ್ಯನೂ ಅಷ್ಟೇ ಕೊಡ್ತಾನೆ GST ವಿಚಾರಕ್ಕೆ ಬಂದಾಗ. ಆದ್ರೆ ಏನಂದ್ರೆ ಅದನ್ನ ಎಕ್ಸೆಂಪ್ಟ್ ಮಾಡಿದ್ರೆ ಮಾತ್ರ ಅವಾಗ ಇಬ್ರಿಗೂ ಎಕ್ಸೆಂಪ್ಟ್ ಆಗಿರುತ್ತೆ ಅದು. ಸೊ ಹಂಗಾಗಿ ಏನ್ ಮಾಡ್ಬೋದು ಅಂತಂದ್ರೆ, ಇನ್ನಷ್ಟು ಅದರಲ್ಲಿ ನಾವು ರಿಫಾರ್ಮ್ಸ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಆಮೇಲೆ GST ಕೌನ್ಸಿಲ್ ಅಲ್ಲಿ ಅದ್ರ ಡಿಸಿಷನ್ ತಗೊಳ್ಳಿ ಅಂತ ಆಶಿಸ್ತೀವಿ. ಫೈನ್. ಇನ್ನೊಂದು ಕಡೆಗೆ ನಾನು ಶ್ರೀಧರ್ ಅವರು ಮಾತಾಡ್ಸ್ಬಿಡ್ತೀನಿ. ಶ್ರೀಧರ್ ಅವರು, ಇದೀಗ ಆಮದು ಸುಂಕ ಇದೆಯಲ್ಲ 6% ಇದೆ ಚಿನ್ನದ್ದು, ಅದು 4% ಮಾಡ್ತಾರೆ ಅಂತ ನಿರೀಕ್ಷೆ ಇದೆ. 4% ಮಾಡಬಹುದೇನೋ ಅಂತೇಳಿ. ಕತ್ತರಿಸಿದ ಪಾಲಿಷ್ ಮಾಡಿದ ವಜ್ರಗಳಿಗೆ 5% ಇದೆ ಸದ್ಯಕ್ಕೆ ಆಮದು ಸುಂಕ, ಇಂಪೋರ್ಟ್ ಡ್ಯೂಟಿ. 5% ಇರ್ತಕ್ಕಂಥ ಇಂಪೋರ್ಟ್ ಡ್ಯೂಟಿಯನ್ನು 2.5% ಮಾಡಿಬಿಡ್ತಾರೆ ಅಂತ ಇದೆ. ಸದ್ಯಕ್ಕೆ 3% GST ಇರೋದು ಆಭರಣಗಳ ಮೇಲೆ. ಇದನ್ನು 1 ಅಥವಾ 1.25
1.25% ಶೇಕಡ 1 ಅಥವಾ ಶೇಕಡ 1.25% ಇಳಿಸಬಹುದು ನಿರೀಕ್ಷೆ ಇದೆ. ಹೀಗಾದಾಗ ನೀವೊಬ್ಬರು ಇನ್ವೆಸ್ಟರ್ ಆಗಿದ್ದು ಯೋಚನೆ ಮಾಡಬೇಡಿ. ನೀವೇನು ಇಷ್ಟು ಗೋಲ್ಡ್ ಮೇಲೆ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಕೆ ಜಿ ಬೆಳ್ಳಿ ತೊಗೊಂಡಿಟ್ಕೊಂಡ್ರೆ ಅದ್ರ ಮೇಲೆ ಯೋಚನೆ ಮಾಡಬೇಡಿ. ನಿಮ್ಮ ಅಂಗಡಿಗೆ ಬರ್ತಾರಲ್ಲ ಗ್ರಾಹಕರು, ಅವ್ರ ಪರ್ಸೆಪ್ಷನ್ ಯೋಚನೆ ಮಾಡಿ ಮಾತಾಡಿ. ಇದು ಒಳ್ಳೆ ಬೆಳವಣಿಗೆ ಆಗಲ್ವಾ, ವ್ಯಾಪಾರ ಜಾಸ್ತಿ ಆಗಲ್ವಾ ಅಂತ. ಇದ್ರ ಬಗ್ಗೆ ನಾವು ಸುಮಾರು ಹೋರಾಟ ಮಾಡಿದ್ದೇವೆ ಕೆಲವು ವರ್ಷಗಳ ಹಿಂದ್ಗಡೆ. ಇವರು 1% ಮುಂಚೆ ಮಾಡಿದ್ರು, ಆದ್ರೆ ನಂತರ ಒಂದು ಸ್ವಲ್ಪ ದಿವಸ, 1 ವರ್ಷ 2 ವರ್ಷ ಆದ್ಮೇಲೆ ಮತ್ತು ಯಥಾಸ್ಥಿತಿ 3% ತಂದು ಇಟ್ಟಿದ್ದಾರೆ. ಇವ್ರೇನು ಬರೇ ಎಳೆಯುವಂತ ಕೆಲಸನ ಆಗತ್ತೆ ವಿನಃ ಗ್ರಾಹಕರಿಗೆ ಇದೊಂದು GST 1.5% ಆದ್ರೆ ಬಹಳ ಅನುಕೂಲ ಆಗುತ್ತೆ. ಓಕೆ, ಅಂದ್ರೆ ಎಲ್ಲಾರು ವೈಟ್ ನಲ್ಲಿ ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗತ್ತೆ. ಇವರು 3% ಮಾಡಿದ್ರೆ ಇವರು ಚಾಪಿ ಕೆಳಗಡೆ ಹೋದ್ರೆ ಇವ್ರು ರಂಗೋಲಿ ಕೆಳಗಡೆ ಹೋಗ್ತಾರೆ ಗ್ರಾಹಕರು. ಹೀಗಾಗಿ ಎಷ್ಟು GST ಕಡಿಮೆ ಮಾಡ್ತೇವೋ ಅಷ್ಟು ಅನುಕೂಲ ಆಗತ್ತೆ. ಬಟ್ ಇದು 3% ಗ್ರಾಹಕರಿಗೆ ತುಂಬಾ ಒಂದು ದೊಡ್ಡ ನುಕ್ಸಾನ. ಯಾಕಂದ್ರೆ ಒಂದೇದ್ದು ಗ್ರಾಹಕರಿಗೆ ಬಂಗಾರದ ಆಭರಣದ ರೇಟು ಗಗನಕ್ಕೇರಿದೆ, ಎರಡನೇದ್ದು ಬೆಳ್ಳಿ ರೇಟು ಗಗನಕ್ಕೇರಿದೆ, ನಂತರ ಮೇಕಿಂಗ್ ಚಾರ್ಜ್ ಕೊಡಬೇಕು, GSTನೂ ಕೊಡಬೇಕು. ಅಂದ್ರೆ ಇದು ತುಂಬಾನೇ ಬಹಳ ಸಮಸ್ಯೆ ಗ್ರಾಹಕರಿಗೆ ಆಗುತ್ತೆ. 1.5% 1% ಅಂದ್ರೆ ಎಲ್ಲಾರು ಪ್ಯೂರ್ಲಿ ವೈಟ್ ನಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಚಾಲೂ ಮಾಡ್ತಾರೆ. ಅಂದ್ರೆ ಎಲ್ಲಾ ಗ್ರಾಹಕರು 1% ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನಾನು ಕೇಶವ್ ಸರ್ಗೆ ಒಂದು ಪ್ರಶ್ನೆ ಉಳ್ಕೊಂಡ್ಬಿಟ್ಟಿತ್ತು, ಕೇಳಿಬಿಡ್ತೀನಿ ಕೇಶವ್ ಸರ್, ನಾನು ನಿಮ್ಮನ್ನೇ ಕೇಳಿಬಿಡ್ತೀನಿ. ನೋಡಿ ಸರ್, ಈಗ ಈ ಗೋಲ್ಡ್ ವಿಚಾರದಲ್ಲಿ ಒಂದು ಜಿಜ್ಞಾಸೆ ಎಲ್ಲರೂ ಇದ್ದೀರಿ ಇದರಲ್ಲಿ, ನಾನು ಕ್ಲಿಯರ್ ಮಾಡಿಬಿಡಿ. ಇದು ಏನಂದರೆ ಗೋಲ್ಡು, ನೋಡಪ್ಪ ನೀನು ಗಟ್ಟಿ ಚಿನ್ನ, ಅಪರಂಜಿ ಚಿನ್ನ ತಗೋ, ನಿನ್ನ ಕಷ್ಟ ಕಾಲಕ್ಕೆ ನೀನು ಎಷ್ಟು ತೊಗೊಂಡಿರ್ತೀಯೋ ಅವತ್ತಿನ ಮಾರ್ಕೆಟ್ ರೇಟ್ ಎಷ್ಟಿರುತ್ತೋ ಅಷ್ಟಕ್ಕೆ ನೀನು ಮಾರಬಹುದು ಅಂತಾರೆ. ಭಾಗ 1. ಈಗ ಚಿನ್ನ ಯಾವತ್ತೋ ಒಂದು 10,000 ರೂಪಾಯಿಗೆ 1 ಗ್ರಾಮ್ ನಾವು ತೊಗೊಂಡಿದ್ವಿ ಅಪರಂಜಿ ಚಿನ್ನ ಅಂತ ಹೇಳಿದ್ರೆ, ಇವತ್ತಿಗೆ ಅದು 15,000 ರೂಪಾಯಿ ಆದರೆ 5,000 ರೂಪಾಯಿಗೆ ಲಾಭ ಬರುತ್ತೆ ಅಂತೇಳಿ. ಬಟ್ ಚಿನ್ನವನ್ನು ಆಪತ್ಕಾಲಿಕ ನೆಂಟ ಅಂತ ಕೂಡ ಕರೀತಾರೆ, ಆಪತ್ಕಾಲದ ಧನ ಅಂತ ಕೂಡ ಕರೀತಾರೆ. ಈ ಅಪರಂಜಿ ಚಿನ್ನನ ನಾವು ಒತ್ತೆ ಇಡ್ತೀವಿ ಅಂತ ಹೋದಾಗ ಅದನ್ನು ತಗೊಳ್ಳಲ್ಲ. ಆಭರಣ ಚಿನ್ನ ಇದ್ದರೆ ತಗೋತಾರೆ, ಅಪರಂಜಿ ಚಿನ್ನ ಆದರೆ ಗಿರ್ವಿ ಇಡ್ಸ್ಕೊಳ್ಳಲ್ಲ ಅಂತ ಮಾಡ್ತಾರಲ್ಲ. ಈ ಸಮಸ್ಯೆಗಳು ಯಾಕೆ? ಇದರಲ್ಲಿ ವೇಸ್ಟೇಜು ಆಗಬೇಕು, ಇದರಲ್ಲಿ ಮೇಕಿಂಗ್ ಚಾರ್ಜ್ ಆಗಬೇಕು, ಚಿನ್ನ ರೊಟೇಟ್ ಆಗಬೇಕು, ಒಂದಷ್ಟು ಜನ ಕೆಲಸ ಸಿಗಬೇಕಲ್ಲಿ, ಆಭರಣದ ಮಾರುಕಟ್ಟೆ ಬೆಳಿಬೇಕು. ಈ ಕಾರಣಗಳನ್ನು ಇನ್ ಜನರಲ್ ಮುಂದಿಡ್ತಾರೆ. ಈಗ ಕೊಂಡುಕೊಳ್ಳುವವನು 24 ಕ್ಯಾರೆಟ್ ಹೋಗ್ಬೇಕಾ ಸರ್, ಇಲ್ಲ ಆಭರಣ ಚಿನ್ನಕ್ಕೆ ಹೋಗ್ಬೇಕಾ ಅಂತ ಅನ್ನೋದೊಂದು ಪಾಯಿಂಟ್. ಇಲ್ಲ, ಯಾವಾಗಲೂ ನಾವು ಅದು ಯಾವ್ದು ಕಾರಣಕ್ಕಾಗಿ ನಾನು ಬಂಗಾರವನ್ನ ಪರ್ಚೇಸ್ ಮಾಡ್ತಿದ್ದೀನಿ, ಇವತ್ತು ನನ್ನ ಕನ್ಸಂಪ್ಷನ್ ಇದೆ ಅದು ಅಂತಂದ್ರೆ, ಇವತ್ತು ನಾವು ಅದನ್ನ ಉಪಯೋಗಿಸ್ಕೊಳ್ಳಕ್ಕೆ, ಈಗೇನೋ ಒಂದು ಮದ್ವೆ ಕಾರ್ಯ ಇದೆ ಅಥವಾ ಇವೆಲ್ಲ ಇವತ್ತು ಹಾಕೋಬೇಕು ನಾನು ಅನ್ನೋ ಕಾರಣಕ್ಕಿದ್ರೆ ಆವಾಗ ನಾವು ಯಾವಾಗ್ಲೂ ಆಭರಣಕ್ಕೆ ಹೋಗ್ಬೇಕು, ಆವಾಗ ಆಭರಣನ ಕೊಂಡ್ಕೋಬೇಕು. ಇದು ನಾನಿಲ್ಲ 5 ವರ್ಷದ ನಂತರ ನಾನು ಆಭರಣ ಮಾಡಿಸ್ತಿದ್ದೀನಿ ಇದು ಅನ್ನುವಾಗ ದೆನ್ ಡೆಫಿನೆಟ್ಲಿ ನಾನು ಕಾಯಿನ್ಸ್ ಸಿಗುತ್ತೆ, ನಮಗೆ ಗೋಲ್ಡ್ ಕಾಯಿನ್ಸ್ ಸಿಗುತ್ತೆ, ಅವಕ್ಕೆ ಹೋಗುವಂಥದ್ದು ಆಲ್ವೇಸ್ ಸೇಫ್. ಗೋಲ್ಡ್ ಬಿಸ್ಕೆಟ್ ಅಂತ ಏನ್ ಮಾತಾಡ್ತಾ ಇದ್ವಿ ನಾವು, ಅಥವಾ ಗೋಲ್ಡ್ ಕಾಯಿನ್ಸ್ ಅಂತ ಇರುತ್ತೆ, ಅವುಗಳನ್ನ ತಗೊಳ್ಳೋಂಥದ್ದು ಬೆಟರ್. ಇಲ್ಲ ಅಂದ್ರೆ ಈ ನೀವು ಕರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡಿದಿರಿ, ಯಾವಾಗ್ಲೂ ನಮ್ಗೆ ನಾವು ಯಾವಾಗ ಜವೆಲ್ರಿನ ತಗೊಳ್ತೀವಿ, ಜವೆಲ್ರಿನ ಪ್ಲೇಸ್ ಮಾಡ್ತೀವಿ, ಜವೆಲ್ರಿ ಯಾವಾಗ್ಲೂ ವೇಸ್ಟೇಜು ಮತ್ತೆ ಕಳೀತಾರೆ, ಮತ್ತೆ ಅದಕ್ಕೆ ನಮ್ಗೆ ತುಂಬಾನು ಲಾಸ್ ಆಗುತ್ತೆ. ಮೇಕಿಂಗು ವೇಸ್ಟೇಜ್ ಎರಡಕ್ಕೂ ಕೊನೆಗೆ ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇಟ್ಸ್ ಆಲ್ವೇಸ್ ಐಡಿಯಲ್ ಯಾವ ಕಾರಣಕ್ಕಾಗಿ ನಾನು ಅದನ್ನ ತಗೊಳ್ತಾ ಇದ್ದೀನಿ ಅನ್ನೋದನ್ನ ಯೋಚನೆ ಮಾಡ್ಕೊಂಡು, ಸದ್ಯದ ಅನುಭವದ ಸ್ಥಿತಿ ಇದ್ರೆ ಲೆಟ್ ದೆಮ್ ಗೋ ಫಾರ್ ಆಭರಣಗಳು ಯಾವ ಕಾರಣಕ್ಕಾಗಿ ತಗೋತಾ ಇದೀವಿ ಅಂತ. ಮುಂದಕ್ಕೆ ಅದು ಯೋಚನೆ ಮಾಡೋದಾದ್ರೆ ದೆನ್ ಈ ತರ ಪ್ರಿಫರ್ ಮಾಡೋದ್ರಿಂದ ಒಳ್ಳೇದಾಗತ್ತೆ ಅಂತ. ಅವಾಗ್ಲೇ ನಾನು ಹೇಳಿದ್ದು, ಆ ಸ್ನೇಹಿತರು ಹೇಳಿದ್ದು ಒಪ್ತೀನಿ. ಇದು ಡೈರೆಕ್ಟ್ ಟ್ಯಾಕ್ಸ್ ಅಂದಾಗ ನಮ್ಗೆ ಇದನ್ನು ಇರುತ್ತೆ, ಕಾರ್ಪೊರೇಟ್ ಟ್ಯಾಕ್ಸ್ ಸೇರ್ಕೊಳ್ಳುತ್ತೆ. ಆದ್ರೆ ಕೂಡ ಕಾರ್ಪೊರೇಟ್ ಟ್ಯಾಕ್ಸ್ ಕೂಡ ಇವಾಗ ವರ್ಲ್ಡ್ ಅಲ್ಲಿ ನಮ್ದು ಒನ್ ಆಫ್ ದಿ ಇದರಲ್ಲಿ ಏನು ಕಂಟ್ರೀಸ್ ಅಲ್ಲಿ ನಾವು ಕಾಂಪಿಟೇಟಿವ್ ಕಾರ್ಪೊರೇಟ್ ಟ್ಯಾಕ್ಸ್ ಕೊಟ್ಬಿಟ್ಟಿದೀವಿ ಈಗಾಗಲೇ. ಸೊ ಹಾಗಾಗಿ ತುಂಬಾ ಮಾರ್ಜಿನಲ್ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತೆ ಅವುಗಳಲ್ಲಿ ಅನ್ನುವಂಥದ್ದು ನನ್ನ ಮಾತು. ಶ್ರೀಧರ್ ಸರ್, ನೀವು ಸಿಕ್ಕಿದ್ರಿ, ಒಂದು ಮಾತು ಕೇಳಿಬಿಡ್ತೀನಿ. ಈಗೇನಾಗಿದೆ, ಈ 916 ಈ ಚಿನ್ನ ಅಥವಾ ದುಬೈ ಚಿನ್ನ, ಭಾರತ ಚಿನ್ನ ಅಂತ ಬಂದಾಗ ಜನಗಳಲ್ಲಿ ಒಂದು ಕಲ್ಪನೆ ಇದೆ ಇದರಲ್ಲಿ. ದುಬೈ ಚಿನ್ನ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ, ಭಾರತ ಚಿನ್ನಕ್ಕಿಂತ ದುಬೈ ಚಿನ್ನ ತುಂಬ ಶ್ರೇಷ್ಠ. ಅದು ಒಂದು ನಂಬಿಕೆಗೆ ಅನೇಕರು ದುಬೈಗೆ ಹೋಗಿ ಚಿನ್ನ ಕೊಂಡ್ಕೊಂಬರ್ತಕ್ಕಂಥ ಪ್ರತೀತಿ ನಮ್ಮಲ್ಲಿದೆ. ಬಟ್ ಭಾರತದ ಚಿನ್ನ ಚಿನ್ನಕ್ಕಿರ್ತಕ್ಕಂಥ ವ್ಯತ್ಯಾಸ ಕೆಲವರು ಹೇಳೋದೇನು ಅಂತ ಹೇಳಿದ್ರೆ, ಅದು ಜಿಂಕ್ ಮಿಕ್ಸ್ ಮಾಡ್ತಾರೆ, ಅದರಲ್ಲಿ ಸ್ವಲ್ಪ ಹಳದಿ ಜಾಸ್ತಿ ಇರುತ್ತೆ. ಭಾರತವರು ಕಾಪರ್, ತಾಮ್ರ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತಾರೆ. ಈ 916 ಅಂದರೆ 916, 1,000 ಗ್ರಾಮ್ ಚಿನ್ನದಲ್ಲಿ 916 ಗ್ರಾಮ್ ಚಿನ್ನದಷ್ಟು ಅಪ್ಪಟ ಅಪರಂಜಿ ಚಿನ್ನ. ಉಳಿದದ್ದು ಆ ಚಿನ್ನವನ್ನು ಸ್ಟ್ರೆಂಥನ್ ಮಾಡ್ಲಿಕ್ಕೆ ಬಳಸಿರ್ತಕ್ಕಂಥ ಕಾಪರ್ ಪ್ರಮಾಣ ಅಂತ ಹೇಳಿ. ಯಾವ್ದು ನಿಜ ಇದರಲ್ಲಿ ಸರ್? ಈಗ ದುಬೈ ತುಂಬಾ ಚೆನ್ನಾಗಿ ಪ್ರಶ್ನೆ ಮಾಡಿದಾರ ನೀವು. ಎಲ್ಲಾ ಗ್ರಾಹಕರ ಜಾಗೃತ ಆಗುವಂತ ಕೆಲಸ ಮಾಡ್ಬೇಕಂದ್ರೆ
ದುಬೈದಲ್ಲಿ ಏನ್ ಚಿನ್ನ ಸಿಗತ್ತಲ್ಲ ಅದು ಕಡಿಮೆಗೆ ಸಿಗತ್ತೆ, ಅಲ್ಲಿದ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅನ್ನುವಂತ ಏನು ಭ್ರಮೆ ಇದೆ ಅಲ್ಲ, ಅದು ನಾನು ಸುಮಾರು ಒಂದು 5-6 ಸಲ ದುಬೈಗೆ ಹೋಗಿದ್ದೀನಿ. ರೀಸೆಂಟ್ಲಿ ಮೊನ್ನೆ 3 ತಿಂಗಳ ಹಿಂದೆನೂ ಹೋಗಿದ್ದೀನಿ ಓಕೆ. ಫ್ರೆಂಡ್ಸ್ ಜೊತೆಗೆ. ನಾವು ಆಭರಣ ಮಳಿಗೆಗೆ ಹೋದ್ವಿ. ನಾವು ರೇಟ್ 1,000-1,500 ರೂಪಾಯಿ ಅಷ್ಟೇ ನಿಮ್ಗೆ ದುಬೈದಲ್ಲಿ ಕಡಿಮೆ ಸಿಗತ್ತೆ. ಬಟ್ ಮೇಕಿಂಗ್ ಚಾರ್ಜ್ 10 ಗ್ರಾಮಿಗೆ ಕಂಪೇರ್ ಟು ಇಂಡಿಯಾ ಮೇಕಿಂಗ್ ಚಾರ್ಜ್ ಲಿಂದ 15,000 ರೂಪಾಯಿವರೆಗೂ ಮೇಕಿಂಗ್ ಚಾರ್ಜ್ ಅಲ್ಲಿ ತುಂಬಾ ಹೆಚ್ಚಿಗೆ ಇದೆ. ಯಾಕೆ ಮೇಕಿಂಗ್ ಚಾರ್ಜ್ ದಲ್ಲಿ ಕಾಂಪ್ರಮೈಸ್ ಇಲ್ಲ. ಅವರು ರೇಟ್ ನಲ್ಲಿ ನಿಮ್ಗೆ 1,000-1,200 ರೂಪಾಯಿ ಕಡಿಮೆ ಇಟ್ಟಿರ್ತಾರೆ. ಓಕೆ. ಬಟ್ ಮೇಕಿಂಗ್ ಚಾರ್ಜ್ ಗಗನಕ್ಕೆ ಇರ್ತದ. ನಾವು ಕಂಪ್ಯಾರಿಸನ್ ಮಾಡಿದ್ವಿ ಎಲ್ಲ, ಆದ್ರೆ ಬಟ್ ನಮ್ಗೆ ಗೊತ್ತಾಯ್ತು ಒಂದು ತೊಲೆಗೆ 15,000 ರೂಪಾಯಿ ದುಬೈದಲ್ಲಿ ನಮ್ಗೆ ದುಬಾರಿ ಆಯ್ತು ಅಂತ. ದುಬೈನಲ್ಲಿ ದುಬಾರಿ ಆಯ್ತು ಅದು ಅಂತ. ದುಬೈದಲ್ಲಿ ನಮ್ಗೆ ದುಬಾರಿ ಕಂಪಲ್ಸರಿ ಇದೆ. ಯಾಕಂದ್ರೆ ದುಬೈ ಚಿನ್ನ ಅನ್ನುವಂತದ್ದು ಅಷ್ಟೇ, ಆ ಹೊಳಪು ಒಂದು ಚಿನ್ನ ಇದೆ. ಬಟ್ ಅದು ಶ್ರೀಧರ್ ಅವರೇ, ಅದೇನಂತೆ ಗೊತ್ತಾ, ಅದು ಅವರು ಗಟ್ಟಿ ಚಿನ್ನದ ಜೊತೆಗೆ ಸ್ವಲ್ಪ ಮೃದು ಇರುತ್ತಲ್ಲ, ಅದು ಆಭರಣ ಆಗಬೇಕು ಅಂದಾಗ ಜಿಂಕ್ ಮಿಕ್ಸ್ ಮಾಡ್ಕೊಳ್ತಾರಂತೆ. ಜಿಂಕಿನ ಗುಣ ಸ್ವಲ್ಪ ಜಾಸ್ತಿ ಹೊಳಿತಿರುತ್ತೆ. ನಮ್ಮಲ್ಲಿ ತಾಮ್ರ ಮಿಕ್ಸ್ ಮಾಡ್ತಾರೆ. ಈಗ 1000 ಗ್ರಾಮ್ಗೆ 916 ಗ್ರಾಮ್ ಮಾತ್ರ ಅಪ್ಪಟ ಅಪರಂಜಿ ಚಿನ್ನ ಇರುತ್ತೆ. ಅದರಲ್ಲಿ ಉಳಿದಂಥ 84 ಗ್ರಾಮ್ ನಾವು ತಾಮ್ರ ಮಿಕ್ಸ್ ಮಾಡಿರ್ತೀವಿ ಅಂತ 1000 ಗ್ರಾಮ್ ಚಿನ್ನಕ್ಕೆ. ಅದಕ್ಕೆ 916 ಅಂತ ಹೇಳಿ ಇರೋದು. ಇದು ತಾಮ್ರ ಬಳಸಿ ಇದು ಅಷ್ಟೇ ಕ್ವಾಲಿಟಿಯ ಚಿನ್ನವೇ, ಆದರೆ ಹೊಳಪಿನ ವಿಚಾರ ಸ್ವಲ್ಪ ವ್ಯತ್ಯಾಸ ಬರುತ್ತಲ್ಲ, ಅದಕ್ಕೆ ದುಬೈ ಚಿನ್ನ ಅಂದರೆ ಚೆನ್ನಾಗಿ ಹೊಳಿತಿದೆ ಅಂತ ಹೇಳಿ ಜನಗಳಿಗೆ ಆ ಕಲ್ಪನೆ ಇರೋದು. ನಿಮ್ಗೆ ಜಿಂಕ್ ಆದ್ರೂ ಬಳಸಿ, ತಾಮ್ರ ಆದ್ರೂ ಬಳಸಿ, ಬಟ್ ಈಗ ಕಂಪಲ್ಸರಿ HID ಅನ್ನುವಂತದೇ 916 ಬಂದಿದೆ. ನಿಮ್ಗೆ ಕಂಪಲ್ಸರಿ ಗವರ್ಮೆಂಟ್ ಬಿಲ್ಡಿಂಗ್ ನಲ್ಲಿ ನಮ್ಮಲ್ಲಿ ಕಂಪಲ್ಸರಿ BIS ಹಾಲ್ಮಾರ್ಕ್ ಇದ್ದೇ ಇರ್ತದ. ಯಾವ್ದು ಹೊಳಪು ಯಾವ್ದ್ರಲ್ಲೂ ಹೆಚ್ಚು ಕಡಿಮೆ ಇರೋಂಗಿಲ್ಲ. ಬಟ್ ಜನ ಮರಳೋ ಜಾತ್ರೆ ಮರಳೋ ಸಿದ್ಧಲಿಂಗೇಶ್ವರ ಅನ್ನುವಂತದ್ ಏನು ಒಂದು ಮಾತಿದೆ. ನಾನು ಹೊರಗಡೆ ಹೋಗಿ ತಗೊಂಡ್ ಬಂದೆ, ನಾನ್ ದುಬೈನಲ್ಲಿ ತಗೊಂಡ್ ಬಂದೆ. ಅಲ್ಲಿ ದುಬೈನಲ್ಲಿ ಟೋಪಿ ಹಾಕಿಸ್ಕೊಳೋ ಕೆಲಸ ಇರ್ತದ ವಿನಃ ಬೇರೆ ಯಾವ್ದು ಕೆಲಸ ಇರೋದಿಲ್ಲ. ಯಾಕಂದ್ರೆ ನಾವು ಸಾಕ್ಷಾತ್ ನಾವು ನೋಡಿದೇವಿ, ಈಗ ನಮಗೆ ಅನುಭವ ಇದೆ. ಬಟ್ ನನ್ನ ಸ್ನೇಹಿತರು ಸುಮಾರು ನನ್ನ ಒಂದು 15-20 ಜನ ನನ್ನ ಸ್ನೇಹಿತರ ಜೊತೆ ಅವಾಗ ಗೊತ್ತಾಗಿದೆ. ಫೈನ್. ಕೇಶವ್ ಸರ್ ಏನೋ ಹೇಳಕ್ ಹೋದ್ರಿ, ದುಬೈಗೆ ಹೋಗಿ ಯಾಮಾರಿದ್ದಾರೆ ಸರ್ ಕೇಶವ್ ಸರ್? ಇಲ್ಲ, ದುಬೈಗೆ ಹೋಗಿದ್ ನಾನು ಅಮಾರಿಲ್ಲ. ಭಾರತದಲ್ಲೂ ಅಮಾರಿ ಇದ್ದೀನಿ. ಒಂದ್ ವೇಳೆ ಅಲ್ಲ ಅಮಾರೋರು ಇಲ್ಲೂ ಅಮಾರ್ತಾರೆ, ಅದ್ರಲ್ಲೇನಿಲ್ಲ. ಅದ್ರಲ್ಲೇನಿಲ್ಲ. ಒಂದು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾಳಿನ ಬಜೆಟ್ ಅಲ್ಲಿ ಅಂತ ಒಂದು ಮಾತನ್ನ ಹೇಳಕ್ಕೆ ಕೈ ಎತ್ತಿದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ನಾಳೆಯ ಬಜೆಟ್ ಅಲ್ಲಿ ನಮ್ಗೆ ಈಗ ಈ ಟ್ಯಾರಿಫ್ಸ್ ಇದರಿಂದ ನಾವು ಹೊಡೆತದಿಂದ ಪಾರಾಗ್ಲಿಕ್ಕೆ ಏನೇನು ಎಕ್ಸ್ಪೋರ್ಟ್ ಪ್ರಮೋಷನ್ ಮಾಡ್ಬೋದು ಅದನ್ನ ಒಂದ್ ಮಾಡ್ಬೋದು. ಎರಡನೇದು ಡಿಫೆನ್ಸ್ಗೆ ಹೆಚ್ಚು ಹಣವನ್ನ ಇದಕ್ಕೆ ವಿನಿಯೋಗ ಮಾಡ್ಬೋದು. ಯಾಕಂತಂದ್ರೆ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ತರ ಒಂದು ನಡೀತಾ ಇದೆ ಅನ್ನೋದಕ್ಕೆ ಆಡಕ್ಕಾಗಿ ಡಿಫೆನ್ಸ್ಗೆ ಅಲೋಕೇಶನ್ ಪ್ರತಿ ಬಜೆಟ್ ಅಲ್ಲೂ ಜಾಸ್ತಿ ಆಗ್ತದೆ. ನಾಳೆ ಮತ್ತೆ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಏನು ಅಂತಂದ್ರೆ ಈ ಆಟೋ ಸೆಕ್ಟರ್, MSME, ಯಾಕಂದ್ರೆ ನಮ್ಗೆ ಅದು ಅವುಗಳೇ ತುಂಬಾ ಮೇನ್ ಕಾರಣ. ಮತ್ತೆ ಯುವಕರಿಗೆ ಸ್ಕಿಲ್ಲಿಂಗು, ಎಜುಕೇಶನ್, ಹೆಲ್ತ್ ಇದು ರೆಗ್ಯುಲರ್ ಆಗಿ ಇರುವಂತ ಇದನ್ನ ನೋಡ್ಬೋದು. ಮತ್ತೆ ಕ್ಯಾಪೆಕ್ಸ್ ಇನ್ವೆಸ್ಟ್ಮೆಂಟ್ ಏನ್ ಸರ್ಕಾರ ಹೂಡಿಕೆ ಮಾಡುತ್ತೆ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮತ್ತೆ ನನ್ನ ಪ್ರಕಾರ ಒಂದು 13 ಲಕ್ಷ ಕೋಟಿಯಷ್ಟು ಈ ಸರಿ ಆಗ್ಬೋದು. ಲಾಸ್ಟ್ ಟೈಮ್ 11.1 lakh crores ಇತ್ತು. ಈ ಸರಿ ಒಂದು 13 to 14 lakh crores ಮಾಡಿದ್ರೆ ಭಾರತದ ಆರ್ಥಿಕತೆಯ ಬಗ್ಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಎಕನಾಮಿಕ್ ಸರ್ವೆ ಮೊನ್ನೆ ಬಂದಿದೆ, ಅದು 7 to 7.5% ಗ್ರೋತ್ ಇರುತ್ತೆ ಅಂತ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಇಂಬು ಕೊಟ್ಟು ಇನ್ನಷ್ಟು ಅದನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಆಗತ್ತೆ ಅಂತ ನನ್ಗನ್ಸುತ್ತೆ. ಇವೆಲ್ಲವನ್ನ ಮಾಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಕೇಶವ್ ಸರ್. ಥ್ಯಾಂಕ್ ಯು ಶ್ರೀಧರ್ ಡಬಾಸ್ಕರ್ ಅವರೇ. ಥ್ಯಾಂಕ್ ಯು ಪ್ರವೀಣ್ HN ಅವರೇ. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಚಿನ್ನ ಬೆಳ್ಳಿ ನಾವು ಹೂಡಿಕೆದಾರರ ವಿಚಾರದಲ್ಲಿ ನೋಡೋದು ಇನ್ನು ಸ್ವಲ್ಪ ಏರ್ಲಪ್ಪ ಅಂತ ಅನಿಸುತ್ತೆ. ಯಾರಾದರೂ ಮದುವೆಗಳು ಅಥವಾ ಒಂದಷ್ಟು ಮನೇಲಿ ಫಂಕ್ಷನ್ ಇದೆ, ಅದಕ್ಕೇನೋ ಕೊಂಡುಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಸ್ವಲ್ಪ ಇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಕಡೆ ಅನಿಸುತ್ತೆ. ಎರಡೂ ಬ್ಯಾಲೆನ್ಸ್ ಆಗಲಿ. ಒಂದು ಕಡೆ ಅತಿಯಾದಂಥ ಏರಿಕೆ ಕೂಡ ಒಳ್ಳೆಯದಲ್ಲ. ಅದು ಏನಾದರೂ ಕೂಡ ಅತಿಯಾದರೆ ಅಮೃತ ವಿಷ ಅಂತಾರಲ್ಲ, ಆ ಥರ ಅಂಥ ಏರಿಕೆಯೂ ಬೇಡ, ತೀರಾ ಯಾರಿಗೋ ಲಾಸ್ ಆಗುವಂಥ ಇಳಿಕೆಯೂ ಬೇಡ. ಒಂದು ಆ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.